ನಮಸ್ತೆ ವೀಕ್ಷಕ ಬಂಧುಗಳೇ, ಸಂಪರ್ಕ್ ಟಿವಿ ಎಲ್ಲ ವಾಹಿನಿಯ ವೀಕ್ಷಕ ಬಂಧುಗಳ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಿದ್ದೇನೆ. ನಾನು ಸಚಿನ್ ರಂಬಾಗಿಲು. ಇಂದಿನ ಈ ಕಾರ್ಯಕ್ರಮ ರಿಯಲ್ ಹೀರೋ. ಖಂಡಿತವಾಗಿಯೂ ಪೊಲೀಸ್ ಇಲಾಖೆಯಲ್ಲಿ ಎಲ್ಲರೂ ಕೂಡ ದಕ್ಷ ಪೊಲೀಸ್ ಅಧಿಕಾರಿಗಳು ಆಗಲಿಕ್ಕಿಲ್ಲ, ಆದರೆ ಎಲ್ಲ ಪೊಲೀಸ್ ಆಪತ್ ಬಾಂಧವರಾಗಲಿಕ್ಕಿಲ್ಲ, ಆತ್ಮರಕ್ಷಕರಾಗಲಿಕ್ಕಿಲ್ಲ. ಆದರೆ ಇಲ್ಲಿಯೊಬ್ಬರು ತನ್ನ 25 ವರ್ಷಗಳ ದನಿವರಿಯದ ಸೇವೆಯನ್ನು ಸಲ್ಲಿಸಿ ಜನಸ್ನೇಹಿ ಪೊಲೀಸ್ ಅನ್ನುವಂತಹ ಪಟ್ಟವನ್ನು ಏರಿದವರು. 2012ರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಪಡೆದವರು. ಅದೇ ರೀತಿ ಚಾಂಪಿಯನ್ ಆಫ್ ಜಸ್ಟಿಸ್ ಪ್ರಶಸ್ತಿಯನ್ನು ಪಡೆದವರು. ಕಾಕಿಯ ಒಳಗೊಬ್ಬ ದಕ್ಷ ಅಧಿಕಾರಿ, ಒಳಗೊಬ್ಬ ಕಲಾವಿದನಿದ್ದಾನೆ, ನಿರೂಪಕನಿದ್ದಾನೆ. ಅದೇ ರೀತಿ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಕಷ್ಟಗಳಿಗೆ ಮರುಗುವಂತಹ ವ್ಯಕ್ತಿತ್ವ ಇರುವಂತಹ ಪೊಲೀಸ್, ಅದೇ ಮಂಗಳೂರು ಕೇಂದ್ರ ಉಪವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಆಗಿರುವಂಥ ಸನ್ಮಾನ್ಯ ಮಹೇಶ್ ಸರ್ ಅವರನ್ನು ಪ್ರೀತಿಯಿಂದ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್. ನಮಸ್ತೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಕಾಕಿ ತೊಟ್ಟು ಕೆಲಸವನ್ನ ನಿರ್ವಹಿಸಿದ್ರೆ ಎಸಿಪಿ ಮಹೇಶ್ ಕುಮಾರ್ ದಕ್ಷತೆಯಂತಿರಬೇಕು. ಸಮಾಜಘಾತುಕರಿಗೆ ಕಠೋರವಾಗಿ ಸಹಾಯ ಹಸ್ತವನ್ನ ಚಾಚಿ ಠಾಣೆಗೆ ಬಂದವರಿಗೆ ಜನಸ್ನೇಹಿ ಪೊಲೀಸ್ ಆಗಿ, ನಮ್ಮದೇ ಕುಟುಂಬದ ಅಣ್ಣನೋ ಎನ್ನುವಂತೆ ಮೃದುವಾಗಿ ಮಮತೆಯ ತೊಟ್ಟಿಲಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವವರು ಎಸಿಪಿ ಮಹೇಶ್ ಕುಮಾರ್. ಖಾಕಿ ತೊಟ್ಟ ಖಡಕ್ ಅಧಿಕಾರಿಯ ಒಳಗೊಬ್ಬ ಕಲಾವಿದನಿದ್ದಾನೆ, ಕಲಾ ಪೋಷಕನಿದ್ದಾನೆ, ಕಲಾವಿದರನ್ನ ಕರೆಸಿ ಪೋಷಿಸಿ ಬೆಳೆಸುವ ಕನಸುಗಾರನಿದ್ದಾನೆ, ಸ್ನೇಹಿತರಿಗಾಗಿ ಮರುಗುವ ಆಪ್ತ ರಕ್ಷಕನಿದ್ದಾನೆ, ಎಲ್ಲ ವರ್ಗಕ್ಕೂ ಎಲ್ಲದಕ್ಕೂ ಸೈ ಎನ್ನುವ ರಾಜಕುಮಾರನಿದ್ದಾನೆ. ಮಹಾಭಾರತದಲ್ಲಿ ಕೃಷ್ಣನೊಬ್ಬನೇ ಶಂಖವನ್ನ ಊದಿದ. ಕೃಷ್ಣನ ಜೊತೆ ಅರ್ಜುನ ದೇವದತ್ತ ಶಂಖ ಊದಿದ, ಭೀಮ ಪೌಂಡ್ರವ ಶಂಖ ಊದಿದ, ನಕುಲ ಸಹದೇವ ತುಬೋಷಕ ಮಣಿಪುಷ್ಪಕ ಶಂಖವನ್ನ ಊದಿದ ಬಳಿಕ ಕೃಷ್ಣ ಪಾಂಚಜನ್ಯವನ್ನ ಊದಿ ಗೆಲುವನ್ನ ಸಾಧಿಸಿದ್ರು. ಅದೇ ರೀತಿ ಮಂಗಳೂರಿನಲ್ಲಿ ಶಾಂತಿ ಸೌಹಾರ್ದತೆ ನೆಲೆಯಾಗಬೇಕಿದ್ರೆ, ಕ್ರೈಮ್ ಚಟುವಟಿಕೆಯನ್ನ ಮಟ್ಟ ಹಾಕಬೇಕಿದ್ರೆ ಇಲ್ಲಿಗೆ ಬಂದ ಹಲವು ಪೊಲೀಸ್ ಕಮಿಷನರ್ಗಳ ಜೊತೆ ದಕ್ಷತೆ ಎನ್ನುವ ಶಂಖವನ್ನ ಊದಿದವರು ನಮ್ಮೆಲ್ಲರ ನೆಚ್ಚಿನ ಎಸಿಪಿ ಮಹೇಶ್ ಕುಮಾರ್. ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯವಸ್ಥೆ ಅತ್ಯಾಧುನಿಕ ತಂತ್ರಜ್ಞಾನ, ಸಕಾಲಿಕ ಕ್ಷಿಪ್ರ ಪೊಲೀಸ್ ಕರ್ತವ್ಯ ವೈಖರಿಯಿಂದ ಇಡೀ ರಾಜ್ಯದಲ್ಲಿ ಮಾದರಿ ಪೊಲೀಸ್ ಕಮಿಷನರೇಟ್ ಆಗಿ ಬೆಳೆದಿದೆ. ಹಿಂದಿನ ಪೊಲೀಸ್ ಕಮಿಷನರ್ಗಳಾದ ಶಶಿಕುಮಾರ್, ಕುಲ್ದೀಪ್ ಜೈನ್, ಈಗಿನ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಆಡಳಿತದಲ್ಲಿ ಮಂಗಳೂರಿನಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸಿದೆ. ಇದರ ಹಿಂದೆ ಡಿಸಿಪಿ, ಎಸಿಪಿಗಳಿದ್ದಾರೆ, ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಅವರ ಪೈಕಿ ಮಂಗಳೂರು ಕೇಂದ್ರ ಉಪವಿಭಾಗದ ಬಂದರ್ನ ಸಹಾಯಕ ಪೊಲೀಸ್ ಆಯುಕ್ತರಾದ ಮಹೇಶ್ ಕುಮಾರ್ ಪ್ರಮುಖರು. ಕಳೆದ 25 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳನ್ನ ದಕ್ಷತೆ, ಪ್ರಾಮಾಣಿಕತೆಯಿಂದ ನಿರ್ವಹಿಸಿ ಸೂಪರ್ ಕಾಪ್ ಆಗಿರುವ ಎಸಿಪಿ ಮಹೇಶ್ ಕುಮಾರ್ ಅವರು ಪೊಲೀಸ್ ಇಲಾಖೆಯಲ್ಲಿ ಬೆಳ್ಳಿ ಹಬ್ಬವನ್ನ ಆಚರಿಸ್ತಾ ಇರುವ ಹಿನ್ನೆಲೆಯಲ್ಲಿ ತುಂಬ ಹೃದಯದ ಶುಭಾಶಯ. ಕೊಡಗು ಜಿಲ್ಲೆ ಶೌರ್ಯಕ್ಕೆ, ಪ್ರಾಮಾಣಿಕತೆಗೆ ಹೆಸರುವಾಸಿ. ಅಂತಹ ಕೊಡಗು ಜಿಲ್ಲೆಯಲ್ಲಿ ಜನಿಸಿದ ಮೈಸೂರಿನ ಹುಣಸೂರು ಮೂಲದ ಮಹೇಶ್ ಕುಮಾರ್ ಅವರು ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಬಿಇ ಪದವೀಧರರು. 1999ರಲ್ಲಿ ಪಿಎಸ್ಐ ಆಗಿ ಪೊಲೀಸ್ ಇಲಾಖೆ ಸೇರಿದ ಅವರು 2007ರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬಡ್ತಿಯನ್ನ ಹೊಂದಿದರು. 2019ರಲ್ಲಿ ಡಿವೈಎಸ್ಪಿ ಆಗಿ ಪದೋನ್ನತಿಯನ್ನ ಪಡೆದರು. ಮಂಡ್ಯ ಇಂಟೆಲಿಜೆನ್ಸಿ ವಿಭಾಗದಲ್ಲಿ ಡಿವೈಎಸ್ಪಿ ಆಗಿ ಕರ್ತವ್ಯವನ್ನ ನಿರ್ವಹಿಸಿದ ಅವರು ಪ್ರಸ್ತುತ ಎಸಿಪಿ ಆಗಿ ಮಂಗಳೂರು ಉತ್ತರ ಉಪವಿಭಾಗದಲ್ಲಿ ದಕ್ಷತೆಯಿಂದ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿ ಸಮರ್ಥವಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಎಸಿಪಿ ಮಹೇಶ್ ಕುಮಾರ್ ಅವರ ವ್ಯಕ್ತಿತ್ವ ಯುವ ಪೊಲೀಸರಿಗೆ ಮಾದರಿ. ಸಹೋದ್ಯೋಗಿಗಳ ಜೊತೆ, ಸಾರ್ವಜನಿಕರ ಜೊತೆ ಅವರ ಒಡನಾಟ, ಅವರ ನಿರ್ಭೀತ ಕರ್ತವ್ಯ ವೈಖರಿ ಅವರನ್ನ ಒಬ್ಬ ಉತ್ತಮ ಪೊಲೀಸ್ ಅಧಿಕಾರಿಯಾಗಿ ಜನ ಗುರುತಿಸುವಂತೆ ಮಾಡಿದೆ. ಹೀಗಾಗಿ ಹ್ಯಾಟ್ಸ್ ಆಫ್ ಎಸಿಪಿ ಮಹೇಶ್ ಕುಮಾರ್ ಅವರಿಗೆ. 25 ವರ್ಷಗಳ ದನಿವರಿಯದ ಸೇವೆಯನ್ನು ಸಲ್ಲಿಸಿದ್ರಿ ಇಲಾಖೆಯಲ್ಲಿ. ಹೇಗನಿಸ್ತುಂಟು ಸರ್ ಈಗ ನನ್ನ ಜರ್ನಿ ಸ್ಟಾರ್ಟ್ ಆಯ್ತಾನೋ ಇಲಾಖೆಯಲ್ಲಿ ಅನ್ನೋಷ್ಟು ಮಟ್ಟಿಗೆ ಈಗಲೂ ಹಾಗೆ ಅನಿಸ್ತಾ ಇದೆ. ಬಟ್ ಓವರ್ ಆಲ್ ನೋಡಬೇಕಾದ್ರೆ ಒಂದು ಆತ್ಮತೃಪ್ತಿ ಇದೆ. ಒಳ್ಳೆ ಕೆಲಸ ಆಗಿದೆಯೋ ಅಲ್ಲೂ ಗೊತ್ತಿಲ್ಲ, ನನ್ನಿಂದ ಕೆಟ್ಟದಾಗಿಲ್ಲ ಅನ್ನೋ ಒಂದು ಆತ್ಮತೃಪ್ತಿ ಅಂತೂ ಇದೆ. ಅಷ್ಟಕ್ಕೆ ತೃಪ್ತನಾಗಿದ್ದೇನೆ. ಮಂಗಳೂರು ನಗರ ಹೇಗೆ ಸರ್? ಮಂಗಳೂರು ನಗರ ನೀವು ನೋಡಿದ ಮಟ್ಟಿಗೆ ಯಾವ ರೀತಿ ಅನ್ನೋದು? ಮಂಗಳೂರು ನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಜನ ತುಂಬ ಬುದ್ಧಿವಂತರು ಮತ್ತು ವಿದ್ಯಾವಂತರು.
ಬೇರೆ ಯಾವುದೇ ಕೆಲಸಗಳಿಗೆ ಅವರು ತಲೆ ಕೆಡಿಸ್ಕೊಳ್ದೆ ಅವ್ರದ್ದೇ ಆದ ಜೀವನವನ್ನು ಮಾಡ್ಕೊಂಡು ಹೋಗುವಂಥ ಭಾಳ ಒಳ್ಳೆಯ ಜನ. ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿ ಇರ್ಬೋದು, ಸರ್ಕಾರಿ ಅಧಿಕಾರಿಗಿರ್ಬೋದು, ಸಾಕಷ್ಟು ಗೌರವವನ್ನು ಕೊಡುವಂಥ ಜನ. ತುಂಬ ಇಂಪಾರ್ಟೆಂಟ್ ಅದು. ಜೊತೆಗೆ ನಮ್ಮ ಕೆಲಸಗಳಲ್ಲೂ ಕಾನೂನನ್ನು ಪಾಲನೆ ಮಾಡುವಂಥವ್ರು, ಜೊತೆಗೆ ಕಾನೂನು ಪಾಲನೆ ಮಾಡೋ ಜೊತೆಗೆ ಕಾನೂನು ಪಾಲನೆ ಮಾಡುವಂಥ ಇಲಾಖೆ ಜೊತೆಗೆ ಒಳ್ಳೆ ಸಹಕಾರವನ್ನು ಕೊಡುವಂಥ ಮನಸ್ಥಿತಿ ಉಳ್ಳಂಥವ್ರು. ಹಾಗಾಗಿ ಮಂಗಳೂರಲ್ಲಿ ಕೆಲಸ ಮಾಡೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನದೊಂದು ಪುಣ್ಯ ಅದು ಅಂತೇಳಿ. ಮಂಗಳೂರು ಭಾಗದಲ್ಲಿ ಕೆಲಸ ಮಾಡಿದ್ದು. ಮಂಗಳೂರು ಜನ ದೇ ಆರ್ ಇಂಟೆಲಿಜೆಂಟ್ಸ್, ಲಿಟ್ರೇಟ್ಸ್ ಮತ್ತು ಒಳ್ಳೆಯವರು. ಈಗ ಮಂಗಳೂರು ಜನತೆಯ ಅದೆಷ್ಟೋ ಜನರ ಹೃದಯವನ್ನು ಗೆದ್ದು ಬಿಟ್ಟಿದ್ದೀರಿ ಸರ್ ನಿಮ್ಮ ಸೇವೆಯಿಂದ. ಸೊ ಮಂಗಳೂರು ಜನತೆಗೆ ಇವತ್ತು ಮಹೇಶ್ ಸರ್ ಅವರ ಹುಟ್ಟು, ಅದಾದ ನಂತರ ಅವರು ಬಂದ ರೀತಿ ಯಾವ ರೀತಿ ಅನ್ನೋದು ತಿಳಿಸಬೇಕನ್ನುವಂಥ ಹಂಬಲ ನಮ್ಮದು. ಆ ನಿಟ್ಟಿನಲ್ಲಿ ಸರ್ ನಿಮ್ಮ ಹುಟ್ಟು ಊರು ಮತ್ತು ತಂದೆ ತಾಯಿಗಳ ಪರಿಚಯ ಮಾಡೋದಾದ್ರೆ ಸರ್. ನಾನು ಕೆ ಶಿವಪ್ಪ ಮತ್ತು ಪಾರ್ವತಮ್ಮ ನಮ್ಮ ದಂಪತಿಗಳಿಗೆ ಹುಟ್ಟಿದ ಮಗ. ನನ್ನ ಹುಟ್ಟಿದ ಸ್ಥಳ ಕುಶಾಲನಗರದ ಕೊಡಗು ಜಿಲ್ಲೆಯಲ್ಲಿ ಬರತಕ್ಕಂಥ ಕುಶಾಲನಗರದಲ್ಲಿ ನನ್ನ ಜನನ ಆಯಿತು 1972ರಲ್ಲಿ. ಕುಶಾಲನಗರದಲ್ಲಿ ಹುಟ್ಟಿ ಅದಾದ ನಂತರ ಅವರ ಜೀವನ ನಿರ್ವಹಣೆಗಾಗಿ ನಮ್ಮ ತಂದೆ ತಾಯಿಗಳು ಮೈಸೂರು ಜಿಲ್ಲೆ ಹುಣಸೂರಿಗೆ ಬದಲಾವಣೆ ಆಗ್ತಾರೆ. ಅಲ್ಲಿ ನನ್ನ ಸಂಪೂರ್ಣ ವಿದ್ಯಾಭ್ಯಾಸ 10ನೇ ತರಗತಿ ತನಕ ಸಂಪೂರ್ಣ ವಿದ್ಯಾಭ್ಯಾಸ ಹುಣಸೂರಿನ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಆಗಿದೆ. ಅದಾದ ನಂತರ ನಾನು ಡಿಪ್ಲೊಮೊ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ನ ಮಾಡಿದ್ದೀನಿ. ಅದು ಸರ್ಕಾರಿ ಪಾಲಿಟೆಕ್ನಿಕ್ ಕುಶಾಲನಗರದಲ್ಲಿ. ಅದು ಮುಗಿದ ನಂತರ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂದರೆ BE ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ ಮಂಡ್ಯದ PS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರ್ತೇನೆ. ನಾನು ಅದರ ಪದವಿ ಪಡ್ಕೊಂಡಿದ್ದೇನೆ. ಸರ್, ಇಷ್ಟು ಪದವಿ ಪಡೆಯುವ ಮಧ್ಯದಲ್ಲಿ ಎಲ್ಲಿಯಾದರೂ ಪೊಲೀಸ್ ಇಲಾಖೆಗೆ ನಾನು ಸೇರ್ತೇನೆ ಅನ್ನುವಂಥ ಕನಸು, ಆಸೆ ಅಥವಾ ಯಾರಾದರೂ ಪ್ರೇರಣೆ ಕೊಟ್ಟದ್ದಿದೆಯಾ ಸರ್? ಯಾವತ್ತೂ ಪೊಲೀಸ್ ಇಲಾಖೆ ಸೇರಬೇಕು ಅಂತ ಕನಸು ಮನಸ್ಸಲ್ಲೂ ಯೋಚನೆ ಮಾಡಿದವನಲ್ಲ ನಾನು. ನಮ್ಮ ತಾಯಿ, ನನ್ನ ತಂದೆ ಸ್ವಲ್ಪ ಓದಿದ್ದಾರೆ, ನನ್ನ ತಾಯಿ ಯಾವುದು ಕಲ್ತಿಲ್ಲ. ಅವರು ನಾನು ಓದಬೇಕು, ಇವರು ಒಂದು ಕನಿಷ್ಠ ಒಂದು ಪದವಿ ಪಡ್ಕೊಳ್ಬೇಕು ಅನ್ನೋ ಒತ್ತಾಸೆ ಮೇರೆಗೆ ನಾನು ಪದವಿಯನ್ನು ಮಾಡಬೇಕಾಯಿತು. ಅದಾದಮೇಲೆ ನಮ್ಮ ಕುಟುಂಬ ಒಂದು ಸಣ್ಣ ವ್ಯಾಪಾರ ಮಾಡುವಂಥ ಕುಟುಂಬ, ವ್ಯಾಪಾರಸ್ಥಕ್ಕಷ್ಟೇ ಸೀಮಿತವಾದಂಥ ಕುಟುಂಬದಲ್ಲಿ ಯಾರು ಸರ್ಕಾರಿ ನೌಕರಲ್ಲಿ ಇರಲಿಲ್ಲ. ಅದು ನಮ್ಮ ತಾಯಿದೊಂದು ಆಸೆ ಇತ್ತು, ನನ್ನ ಒಬ್ಬ ಮಗ ಸರ್ಕಾರಿ ಕೆಲಸದಲ್ಲಿ ಸೇರಬೇಕು ಅಂತೇಳಿ. ಹಾಗಾಗಿ ಸರ್ಕಾರಿ ಕೆಲಸಕ್ಕೆ ಸೇರಬೇಕು ಅಂತ ಅಂದ್ಕೊಂಡಿದ್ದೆ ಹೊರತು ಬಟ್ ಪೊಲೀಸ್ ಇಲಾಖೆಗೆ ಸೇರಬೇಕು ಅಂತ ಯಾವತ್ತೂ ಅನ್ಸ್ಕೊಂಡಿದ್ದಿಲ್ಲ. ಅದಾದ ಮೇಲೆ ಕೆಲಸದಲ್ಲಿ ಹುಡುಕಾಟದಲ್ಲಿ ಯಾರೋ ಒಬ್ಬರು, ನನ್ನ ಕುಟುಂಬದ ಸ್ನೇಹಿತರೊಬ್ಬರು, ಹೀಗೆ ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ದು ರಿಕ್ರೂಟ್ಮೆಂಟ್ ನಡೀತಾ ಇದೆ ಅಂತೇಳಿ ಅವರೇ ಅರ್ಜಿ ತಂದು ಕೊಟ್ಟು ಅವರೇ ಅಪ್ಲಿಕೇಶನ್ ಹಾಕ್ಸಿದ್ರು. ಅದಾದ ನಂತರ ತುಂಬ ಸುಲಭವಾಗಿ ಅಂದರೆ ಸ್ವಲ್ಪ ಪರಿಶ್ರಮ ಪಡೆದು ಯಾವುದು ಆಗಲಿಕ್ಕಿಲ್ಲ. ಖಂಡಿತ ಆ ಪರಿಶ್ರಮ ಪಟ್ಟು ಈ ಒಂದು ಸರ್ಕಾರಿ ಸೇವೆಗೆ 1999ರಲ್ಲಿ ಪೊಲೀಸ್ ಇಲಾಖೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇರ್ಪಡೆಯಾದೆ. ಸರ್, ತಮ್ಮ ಬಾಲ್ಯ ಹೇಗಿತ್ತು ಅನ್ನೋದು, ಈಗ ಕೊಡಗು ಜಿಲ್ಲೆ ಅಂತ ಹೇಳ್ತೀರಿ, ಬಹಳ ವಿಶೇಷವಾದಂತಹ ಅದು ನಗರ. ಸೊ ಅಲ್ಲಿ ತಮ್ಮ ಬಾಲ್ಯಗಳು ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಎಷ್ಟು ಜನ ಮಕ್ಕಳು, ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅನ್ನೋದು? ಕೊಡಗು ಜಿಲ್ಲೆಯಲ್ಲಿ ಹುಟ್ಟಿದ್ದು 2 ವರ್ಷಕ್ಕೆ, ನಾನು ಹುಟ್ಟಿದ 2 ವರ್ಷಗಳ ನಂತರನೇ ನಾವು ಮೈಸೂರು ಜಿಲ್ಲೆ ಹುಣಸೂರಿಗೆ ಹೋದವು. ಆ ಹುಣಸೂರು ಈ ನಮ್ಮ ಈ ಕೊಡಗಿನ ಒಂದು ಬಾರ್ಡರ್. ನನ್ನ ಜೊತೆಯಲ್ಲಿ ನನ್ನ ಅಕ್ಕ ಒಬ್ಬರು ಇದ್ದಾರೆ, ಸುಜಾತ ಅಂತೇಳಿ. ನನ್ನ ನಂತರ ನನ್ನ ತಮ್ಮ ಇದ್ದಾನೆ, ಗಿರೀಶ್ ಕುಮಾರ್ ಅಂತೇಳಿ. ನಾವು 3 ಜನ ಮಕ್ಕಳು. ನಮ್ಮ ಕುಟುಂಬ ಅಥವಾ ನಮ್ಮ ಜೀವನದ ನಿರ್ವಹಣೆಗೆ ನಮ್ಮ ತಂದೆಯವ್ರು ಮಾಡ್ತಂಥ ವ್ಯಾಪಾರ ಎಲ್ಲ ಹುಣಸೂರಿನಲ್ಲಿದೆ. ನಾನು ಬಾಲ್ಯದ ಬಗ್ಗೆ ಕೇಳಬೇಕಾದ್ರೆ ಬಾಲ್ಯದಲ್ಲಿ ತುಂಬ ಶಾಂತ ಸ್ವಭಾವದವನು, ನಾಚಿಕೆ ಸ್ವಭಾವದವನು ಅಂತ ನನ್ನ ಸ್ನೇಹಿತರು ಹೇಳ್ತಾ ಇರ್ತಾರೆ. ನನ್ನ ಕೆಲಸ ಎಷ್ಟಾಯಿತು ನಾನು ಅಷ್ಟಕ್ಕೆ ಸೀಮಿತವಾಗಿ ಬೆಳೆದವನು. ಬಟ್ ಇಲಾಖೆ ವಿದ್ಯಾಭ್ಯಾಸದಲ್ಲೂ ಸಹ ಒಂದು ಆ್ಯಾವ್ರೇಜ್ ಸ್ಟೂಡೆಂಟು, SLC ತನಕ. ಅಲ್ಲಿಂದ ಮುಂದೆ ಬಂದು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಅಷ್ಟಕ್ಕೆ ಸೀಮಿತವಾಗಿ ವಿದ್ಯಾಭ್ಯಾಸವನ್ನು ಮಾಡಿದೆ ನಾನು ಹುಣಸೂರಿನಲ್ಲಿ ಸೆಂಟ್ ಜೋಸೆಫ್ ಸ್ಕೂಲಲ್ಲಿ. ಆ ಶಾಲೆಯ ದಿನಗಳಲ್ಲಿ ಸರ್ ನೆನಪಿಸಿಕೊಳ್ಳುವುದಾದರೆ ಆ ಶಿಕ್ಷಕರು ನೀಡಿದಂತಹ ಪ್ರೇರಣೆ ಮಾತುಗಳು, ನೀವು ಹೇಳಿದ್ರಿ ಎವರೇಜ್ ಸ್ಟೂಡೆಂಟ್, ಎವರೇಜಿನಿಂದ ರ್ಯಾಂಕಿಗೆ ಬರಬೇಕಾದ್ರೆ ಏನಾದರೂ ಒಂದು ನಮಗೆ ಸಂಗತಿಗಳು ನಮ್ಮ ಮುಂದೆ ಬಂದು ಹೋಗಬೇಕು, ಅಥವಾ ಯಾವುದಾದ್ರೂ ಒಂದು ಏನಾದರೂ ನೋಡಬೇಕು, ನಮಗೆ ಒಂದು ಪ್ರೇರಣೆ ಆಗಬೇಕು ಅಂಥ ಸಂಗತಿಗಳಿದ್ದರೆ ಯಾರಾದರೂ ಶಿಕ್ಷಕರ ನೆನಪಿಸಿಕೊಳ್ಳುವುದಾದರೆ ಸರ್? ಭಾಳಷ್ಟು ಶಿಕ್ಷಕರು ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ. ಅವರ ನಮ್ಮ ನಡೆನುಡಿಗಳನ್ನ ಬದಲಾವಣೆ ಮಾಡೋದಾಗಲಿ, ಆಮೇಲೆ ವಿದ್ಯಾಭ್ಯಾಸದ ಮಹತ್ವ ಏನಿದೆ ಅಂತೇಳಿ ಬಹುತೇಕ ಶಿಕ್ಷಕರು ನಮಗೆ ಮಹತ್ವ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ವಿದ್ಯೆಯ ಮಹತ್ವವನ್ನು ಅರಿಯಬೇಕಾದ್ರೆ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಆ ಮಹತ್ವವನ್ನು ಅವರು ನನಗೆ ಅರಿವು ಮೂಡಿಸಿರೋದ್ರಿಂದ ಅದು SLC ನಂತರ ನಮಗೆ ಜೀವನವನ್ನು ತುಂಬ, ಅದು ವಿದ್ಯಾಭ್ಯಾಸವನ್ನು ತುಂಬ
ಸೀರಿಯಸ್ ಆಗಿ ತಗೋಬೇಕಾದಂಥ ಅವಶ್ಯಕತೆ ಕಂಡು ಬಂತು ನಮಗೆ. ಎಲ್ಲವನ್ನ ನೋಡಿ, ನಮ್ಮ ಸಹಪಾಠಿಗಳನ್ನು ನೋಡಿ, ನಮ್ಮ ಶಿಕ್ಷಕರನ್ನು ನೋಡಿ. ಹಾಗಾಗಿ ಆವ್ರೇಜ್ ಸ್ಟೂಡೆಂಟಿಂದ ಹಿಡಿದು ಅದು ಸ್ವಲ್ಪ ಮೇಲೆ ಬಂದ್ವು. ನಾವು ಡಿಪ್ಲೊಮಾದಲ್ಲಿ ಬಂದಾಗಲೂ ಸ್ವಲ್ಪ ಮೇಲೆ ಬಂದವು. ಅಲ್ಲಿ ನಾನು ಇಡೀ ಕಾಲೇಜಿಗೆ ದ್ವಿತೀಯನಾದೆ. ಅದಾದಮೇಲೆ ಇಂಜಿನಿಯರಿಂಗ್ ಸೇರಿಕೊಂಡೆ. ಇಂಜಿನಿಯರಲ್ಲಿ ಕ್ಲಾಸ್ಗೆ ಟಾಪರ್ ಆದೆ. ನಮ್ಮ ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ ಟಾಪರ್ ಆದೆ. ಅದಾದ ನಂತರ ವಿದೇಶಕ್ಕೆ ಹೋಗುವಂಥ ಭಾಳಷ್ಟು ಅವಕಾಶ ಬಂತು. ಬಟ್ ನಮ್ಮ ತಾಯಿಯ ಒತ್ತಾಸೆಯಿಂದ ಹೋಗ್ಲಿಕ್ಕೆ ಆಗಲಿಲ್ಲ. ಅವ್ರಿಗೆ ಹೋಗೋದು ಇಷ್ಟ ಇರಲಿಲ್ಲ. ಇಲ್ಲೇ ಕೆಲಸ ಮಾಡಲಿ, ಭಾರತದಲ್ಲಿ ಇರಲಿ ಅಂತೇಳಿ. ನನಗೆ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡಿಂದ ದೊಡ್ಡ ದೊಡ್ಡ ಕಂಪ್ನಿಯಿಂದ ಆಫರ್ ಬಂತು. ಜೊತೆಗೆ ನನಗೆ ಮಾಸ್ಟರ್ ಡಿಗ್ರಿ ಮಾಡುವಂಥ ಅವಕಾಶನೂ ಬಂತು. ಒಂದು ಗೇಟ್ ಎಕ್ಸಾಮ್ ಅಂತ ಬರ್ತದೆ ಇಂಜಿನಿಯರಿಂಗಲ್ಲಿ, ಅದನ್ನು ಪಾಸ್ ಮಾಡಿದೆ. ದಕ್ಷಿಣ ಭಾರತದಲ್ಲಿ 17ನೇವನ್ನಾಗಿ ಸೆಲೆಕ್ಟ್ ಆದೆ, 17ನೇ ರ್ಯಾಂಕಲ್ಲಿ. ನನಗೆ ಮೆಡ್ರಾಸ್ನ MIT ಆಫ್ ಇನ್ಸ್ಟಿಟ್ಯೂಟಲ್ಲಿ MTechಗೆ ಸೀಟು ಸಹ ಒದಗಿ ಬಂದಿತ್ತು, ಬಟ್ ಹೋಗಲಿಲ್ಲ. ಅದಾದ ನಂತರ ನಾನು ಒಂದು ಸರ್ಕಾರಿ ಕೆಲಸಕ್ಕೆ ಹೋಗಬೇಕು ಅಂತೇಳಿ ಯೋಚನೆ ಮಾಡಿ ಸರ್ಕಾರದ ಕೆಲಸದ ಒಂದು ಶೋಧನೆಯಲ್ಲಿ ಪ್ರಯತ್ನ ಮಾಡಿದಾಗ ಪೊಲೀಸ್ ಇಲಾಖೆಗೆ ನನಗೆ ಒದಗಿ ಬಂತು. ಪೊಲೀಸ್ ಇಲಾಖೆ ಅಂತ ಹೇಳಿ ಕೂಡಲೇ ದೈಹಿಕ ಸಾಮರ್ಥ್ಯ ಬಹಳ ಮುಖ್ಯ. ಶಾಲಾ ದಿನಗಳಲ್ಲಿ ಅಥವಾ ಕಾಲೇಜ್ ಡೇಸ್ಗಳಲ್ಲಿ ಕ್ರೀಡೆಯಲ್ಲಿ ಯಾವ ರೀತಿ ಆಸಕ್ತಿ ಇತ್ತು, ಅಥವಾ ಸರ್ ಕ್ರೀಡೆಯಲ್ಲಿ ಭಾಗವಹಿಸ್ತಿದ್ರೆ? ಇದನ್ನ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸ್ತವ್ರನ್ನಲ್ಲ ನಾನು. ಗಲ್ಲಿ ಕ್ರಿಕೆಟ್ ಆಡ್ಕೊಂಡಿದ್ದವ್ರು ನಾವೆಲ್ಲ. ಆದರೂ ನನಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇರಬೇಕು ಅಂದಾಗ ಕನಿಷ್ಠ ನನಗೆ ಅರ್ಥ ಆಯ್ತದು ಕೆಲವು ದೈಹಿಕ ಚಟುವಟಿಕೆಗಳ ಅಗತ್ಯ ಇದೆ, ಅದರಲ್ಲಿ ಪಾಸ್ ಮಾಡಬೇಕಾದಂತೇಳಿ. ಹಾಗಾಗಿ ನಾನು ಮೈಸೂರಲ್ಲಿ ಜ್ಞಾನಬುತ್ತಿ ಅಂತೇಳಿ ಒಂದು ಸ್ವಯಂ ಸೇವಾ ಸಂಸ್ಥೆಯವರು ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಟ್ರೈನಿಂಗ್ ಕೊಡುವಂಥ ಒಂದು ಸಂಸ್ಥೆ ಇದೆ. ಅಲ್ಲಿಗೆ ಹೋಗಿ ಎನ್ರೋಲ್ ಆಗಿ ಅವರು ಉಚಿತವಾಗಿ ಕೊಡುವಂಥದ್ದು. ಅಲ್ಲಿ 3 ದಿನಗಳ ಕಾಲ ಮಹಾರಾಜ ಕಾಲೇಜ್ ಗ್ರೌಂಡಲ್ಲಿ ಇದು ಪ್ರಾಕ್ಟೀಸನ್ನು ಮಾಡಿದೆ. ಓನ್ಲಿ 3 days. ಆ 3 days ಪ್ರಾಕ್ಟೀಸ್ನಲ್ಲಿ ಇದನ್ನು ಪಾಸ್ ಮಾಡೋಕ್ಕೆ ಸಾಧ್ಯ ಆಯಿತು ನನಗೆ. ಹಾಗಾಗಿ ಅದಾದ ಮೇಲೆ ನಂತರ ಒಂದು ದೊಡ್ಡ ಎಕ್ಸಾಮ್ ಇರ್ತದೆ. ಆ ಎಕ್ಸಾಮನ್ನು ಪಾಸ್ ಮಾಡಿ ಪೊಲೀಸ್ ಇಲಾಖೆಗೆ ಸೇರುವಂಥ ಒಂದು ಅವಕಾಶ ಸಿಕ್ತು. ಅದು ತಂದೆ ತಾಯಿ ಮಾಡಿದಂಥ ಪುಣ್ಯ. ಖಂಡಿತವಾಗಿಯೂ. ಅದರ ಜೊತೆಗೆ ಈಗ ಪರೀಕ್ಷೆಯನ್ನು ಬರೆದ್ರೆ, ನೀವು ಪರೀಕ್ಷೆಯಲ್ಲಿ ಪಾಸ್ ಆದ್ರಿ, ಅದು ಪೊಲೀಸ್ ಇಲಾಖೆಗೆ ಆಯ್ಕೆ ಆದ್ವಿ ಅನ್ನುವಂತಹ ಸಂದೇಶ ಬಂದ ಸಮಯ ಯಾವ ಸಮಯ, ಹೇಗಿದ್ರಿ ನೀವು, ಎಲ್ಲಿದ್ರಿ, ಅದರ ಮೊದಲ ರಿಯಾಕ್ಷನ್ ಹೇಗಿತ್ತು ನಿಮ್ಮದು ಅನ್ನೋದು? ಇದೊಂದು ವಿಶೇಷವಾಗಿ ಹೇಳಬೇಕಂದ್ರೆ 1998 ಡಿಸೆಂಬರ್ 31 ನಾನು ಕುಶಾಲನಗರದ ಒಂದು ದೊಡ್ಡ ಹೋಟೆಲ್ನಲ್ಲಿ ನ್ಯೂ ಇಯರ್ ಪಾರ್ಟಿಗೆ ನಿರೂಪಕನಾಗಿ ಹೋಗಿದ್ದೆ. ಅದು ಅವಾಗ ಮೊಬೈಲ್ಗಳ ಕಾಲ ಅಲ್ಲ. ಖಂಡಿತ. ಹುಣಸೂರಿನಿಂದ ಕುಶಾಲನಗರಕ್ಕೆ ಬಂದು ಕಾರ್ಯಕ್ರಮ ಮಾಡಿ ಮಲಗಿದ್ದೀನಿ ನಾನು. ಮಲಗಿ ಮತ್ತೆ ಬೆಳಿಗ್ಗೆ ಲೇಟ್ ಆಯ್ತಲ್ಲ, ರಾತ್ರಿ ಕಾರ್ಯಕ್ರಮ ಆಗಿ ಬೆಳಿಗ್ಗೆ ಇದು ನನ್ನ ಸೋದರ ಮಾವನ ಮನೆ ಅದೇ ಊರಲ್ಲಿತ್ತು. ಸೋದರ ಮಾವನ ಮನೆಗೆ ಹೋಗ್ತೀನಿ ನಾನು. ಸೋದರ ಮಾವ, ನಿಮ್ಮ ತಂದೆ ತಾಯಿ ಕಳ್ತಾ ಇದ್ದಾರೆ, ನೀನು ಎಲ್ಲೋಗಿದ್ದೆ ನೀನು, ಅವ್ರು ಸಿಗ್ತಾ ಇಲ್ಲ, ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಇವರಿಗೆ ಅಂತ ಹೇಳಿದ್ರು. ನಾನು ಅವ್ರು ಫೋನ್ ಮಾಡಿದಾಗ ನನ್ನ ತಂದೆ ಹೇಳಿದರು, ನಿನಗೆ ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಟ್ ಆರ್ಡರ್ ಬಂದಿದೆ, ಇಮಿಡಿಯೇಟಾಗಿ ವಾಪಸ್ ಬನ್ನಿ, 4ನೇ ತಾರೀಕು ನೀವು ರಿಪೋರ್ಟ್ ಮಾಡಬೇಕು ಅಂತೇಳಿ. ಅದು ನಾನು ನೆನೆಸ್ಕೊಳ್ಳಿಕ್ಕೆ, ಯಾಕಂದರೆ ಅದನ್ನು ರಿಸೀವ್ ಮಾಡಲಿಕ್ಕೂ ನಾನು ಇರಲಿಲ್ಲ ಅವತ್ತು. ನಾನು ಹುಡುಕಲಿಕ್ಕೆ ಪ್ರಯತ್ನ ಮಾಡಿದ್ರು ತಂದೆ ತಾಯಿಗಳು, ಎಲ್ಲಿ ಹೋಗಿದ್ದಾನೆ ಅವನು ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಬಟ್ ಯಾವ ಇದು ಹೋಟೆಲ್ ಅಂತ ಗೊತ್ತಿರಲಿಲ್ಲ ಅವರಿಗೆ. ಅದನ್ನು ನಾನು ಹುಟ್ಟಿದ ಊರಲ್ಲೇ ನನಗೆ ಆ ವಿಶೇಷ ಆ ಒಂದು ಕೆಲಸ ಸಿಕ್ಕಿದ್ದ, ಖುಷಿಯ ವಿಷಯ ಸಿಕ್ಕಿದ್ದು ಹುಟ್ಟಿದ ಊರು ಕುಶಾಲನಗರದಲ್ಲಿ. ತುಂಬ ಇಷ್ಟಪಡುವಂಥ ಊರದು. ಆ ಊರಲ್ಲಿ ನನಗೆ ಆ ಮಾಹಿತಿ ಸಿಕ್ತು. ತುಂಬ ಸಂತೋಷ ಆಯಿತು, ಜೊತೆಗೆ ಭಯನೂ ಆಯಿತು. ಇದೊಂದು ದೊಡ್ಡ ಜವಾಬ್ದಾರಿ. ಖಂಡಿತ. ಇಲಾಖೆ, ಪೊಲೀಸ್ ಇಲಾಖೆ, ಹೌದು, ನಾವೆಲ್ಲ ಚಿಕ್ಕದ್ರಿಂದ ನೋಡ್ಕೊಂಬಂದಂಥ ಇಲಾಖೆ, ಹೇಗೆ ಸಾಧ್ಯ ಮಾಡ್ಬೋದು ನಾನು ಅಂತೇಳಿ ಖುಷಿ ಆಯಿತು. ಜೊತೆಗೆ ಹಾಗೆ ಭಯ ಮಿಶ್ರಿತ ಖುಷಿ ಇತ್ತು. ಅದಾದಮೇಲೆ ಮುಂದೆ ಎಲ್ಲ ಈಗ ಹೊಸ ವರ್ಷಕ್ಕೆ ಹೊಸ ಸುದ್ದಿ ಬಂತು. ಜೀವನದಲ್ಲಿ ಒಂದು ನೀವೇನು ಕನಸು ಕಂಡ್ರಿ, ಸರ್ಕಾರ ಉದ್ಯೋಗಕ್ಕೆ ಹೋಗೋದು, ಈಗ ಪ್ರಥಮತೆಯಲ್ಲಿ ಅಂದರೆ ಪೊಲೀಸ್ ಇಲಾಖೆ ಅಂತ ಹೇಳಿದರೆ ಬೇರೆ ಇಲಾಖೆಗೆ ಹೋಗಿ ಸೇರಿದಾಗೆ ಅಲ್ಲ, ಅದೊಂದು ವಿಶೇಷ ತರಬೇತಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಅದು ಹೇಗಿತ್ತು ಸರ್ ನಿಮ್ಮ ಮೊದಲ ದಿನ? ಯಾಕೆ ಹೇಳಿದರೆ ಮೊದಲ ದಿನ ಅಂತ ಹೇಳಿದರೆ ಪ್ರತಿಯೊಬ್ಬ ಜೀವನದಲ್ಲಿಯೂ ಕೂಡ ಪ್ರತಿಯೊಬ್ಬನಿಗೂ ಕೂಡ ವಿಶೇಷವಾಗಿ ಸೇರುತ್ತದೆ. ಅಂದರೆ ಅವನು ಉದ್ಯೋಗಕ್ಕೆ ಹೋಗುವಾಗ ಮೊದಲ ದಿವಸ ಅಂದರೆ ಅವನು ಸ್ವಲ್ಪ ಹೆದರಿ ಹೋಗುವಂಥದ್ದು ಇದೆ. ನಿಮ್ಮದು ಹೇಗಿತ್ತು ಸರ್? ಅದು ನಂದು ತುಂಬ ವಿಶೇಷವಾಗಿದೆ. ನಮ್ಮ ಪೊಲೀಸ್ ಟ್ರೈನಿಂಗಲ್ಲಿ ನಿಮ್ಗೆ ಹೇಳಬೇಕಂದ್ರೆ, ನಾವು ಬೆಳಿಗಿನ ಜಾವನೇ ಒಂದು 5 ಗಂಟೆಗೆ ಎದ್ದು 6 ಗಂಟೆ ಸಮಯಕ್ಕೆ ನಾವೆಲ್ಲ ಒಂದು ಡ್ರೆಸ್ಸನ್ನು ಮಾಡಿಕೊಂಡು, ಅದು ಫಿಸಿಕಲ್ ಆ್ಯಕ್ಟಿವಿಟಿಗೆ ಮೀಸಲಾದಂಥ ಸಮಯ. ಮೊದಲನೇ ದಿನ 4ನೇ ತಾರೀಕು ನಾನು ಜಾಯ್ನ್, 5ನೇ ತಾರೀಕು ಬೆಳಿಗ್ಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ದೊಡ್ಡ ಗ್ರೌಂಡಲ್ಲಿ ಓಡಬೇಕು ನೀವು 5 ಕಿಲೋಮೀಟ್ರ್ ಅಂತ ಹೇಳಿದ್ರು. ನಾನು ಸ್ವಲ್ಪ ದೂರ ಓಡಿದೆ, ನನಗೆ ಆಗಲಿಲ್ಲ, ಕಾಲೇ ಬರ್ತಾ ಇಲ್ಲ, ತುಂಬ ಸ್ಟ್ರೇನ್ ಆಯಿತು. ಯಾಕಂದರೆ ಅಭ್ಯಾಸ ಇಲ್ಲ ನನಗೆ. ಕೊನೆಗೆ ನಾನು ಇದರಿಂದ ಹೊರಗಡೆ ಬರೋಕ್ಕೆ ಶುರು ಮಾಡಿದೆ. ಇಲ್ಲ ಬೇಡ, ಇದು ನನಗೆ ಆಗಲ್ಲ, ಇದು ಆಗಲ್ಲ ಅಂತೇಳಿ ತಕ್ಷಣ ಡಿಸೈಡ್ ಮಾಡಿದ್ದು ಬೇಡ ಅಂತೇಳಿ ಹೊರಗಡೆ ಬರೋಣ ಅಂತೇಳಿ ಹೊರಗಡೆ ಬಂದಾಗ, ಬರೋಕ್ಕೆ ಹೊರಟಾಗ ನನ್ನ ಹಿಂದೆ ಇದ್ದಂಥ ಒಬ್ಬ ನಮ್ಮ ಬ್ಯಾಚ್ಮೇಟ್ ಹೇಳ್ಕೊಂಡ್ರು, ನಾನು ಬನ್ನಿ, ಅವ್ರು ನನಗೆ ಪರಿಚಯ ಇಲ್ಲ, ಬನ್ನಿ ಕಷ್ಟಪಡಿ, ತೊಂದರೆ ಇಲ್ಲ, ಇದು ಅಭ್ಯಾಸ ಆಗುತ್ತೆ, ಬಿಟ್ಟರೆ ಇವತ್ತು ಕೆಲಸ ಹೋಗುತ್ತೆ ಅಂತೇಳಿ.
ಇವತ್ತು ಅವ್ರನ್ನ ನೆನೆಸ್ಕೊಂತೀನಿ ನಾನು. ಅದರ್ವೈಸ್ ಅವ್ರು ಇಲ್ಲ ಅಂದಿದ್ರೆ ನಾನು ಇವತ್ತು ಪೊಲೀಸ್ ಇಲಾಖೆಯಿಂದ ಹೊರಗಡೆ ಬರಬೇಕು ಡಿಸೈಡ್ ಮಾಡಿ. ಅವ್ರ ಹೆಸರು ಸರ್? ಪ್ರಸಾದ್ ಅಂತೇಳಿ, ಮೊನ್ನೆ ರಿಟೈರ್ಡ್ ಆದರು ನನ್ನ ಬ್ಯಾಚ್. ಆ ದಿವಸದಲ್ಲಿ ಅವರ ಒಂದು ಆ ರೀತಿ ಮಾಡಿದ್ರಿಂದ ಮಾಡಿರ್ಲಿಲ್ಲ ಅಂತಿದ್ರೆ ನಾನು ನಿರ್ಧಾರ ಮಾಡ್ತಿದ್ದೆ, ಬೇಡ ಇದು ನನಗೆ ಆಗಲ್ವೇನೋ ಅಂತೇಳಿ. ಬಟ್ ನನ್ನ ಸ್ನೇಹಿತರು ಮಾಡಿದಂಥ ಅವತ್ತಿನ ಒಂದು ಮೋಟಿವೇಶನ್ ಅದು. ಈ ಅವ್ರು ನಿಜವಾಗ್ಲೂ ಪ್ರೇರಣೆ ಮಾಡಿದ್ರು, ಬನ್ನಿ ಇದು ಆಗ್ತದೆ, ಸ್ಟಾರ್ಟಿಂಗಲ್ಲಿ ಬರ್ತಾ ಬರ್ತಾ ಸರಿ ಹೋಗ್ತದೆ, ಹೀಗೆ ಕೈ ಬಿಡಬಾರ್ದು ಅಂತೇಳಿ. ಅದು ಒಂದು ಪ್ರೇರಣೆಯಾಗಿ ಇಲಾಖೆಯಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಮತ್ತೆ ಹೇಗೆ ನಡೀತು ಸರ್ ತರಬೇತಿಗಳು? ತರಬೇತಿ ತುಂಬಾ 1 ವರ್ಷಗಳ ಕಾಲ ನಡೀತದೆ ತರಬೇತಿ. ಬೆಳಿಗ್ಗೆ 6ರಿಂದ ಶುರು ಮಾಡಿದ್ರೆ ಸಂಜೆ 8 ತನಕ ನಿರಂತರವಾಗಿ ಎಡಬಿಡದೆ ಒಂದು ಟ್ರೈನಿಂಗ್ ಅನ್ನು ಕೊಡ್ತಾರೆ. ಪೊಲೀಸ್ ಇಲಾಖೆ ಟ್ರೈನಿಂಗ್ ಅಂದರೆ ಹೊರಗಡೆ ಮಾತಾಡೋಷ್ಟು ಈಸಿ ಅಲ್ಲ. ಅದು ದೈಹಿಕ ಸಾಮರ್ಥ್ಯ ಇರ್ಬೋದು, ಮತ್ತು ನಮ್ಮ ಲಾ ಮತ್ತು ಸಬ್ಜೆಕ್ಟ್ಸನ್ನು ನಾವು ಓದುವಂಥದ್ದು ಇರ್ಬೋದು, ಮತ್ತು ಇದು ಪೆರೇಡ್ ಇರ್ಬೋದು, ಹೌದು, ಮತ್ತು ಸ್ವಯಂ ರಕ್ಷಣೆಗೆ ಬೇಕಾದಂಥ ಕಲೆಗಳು, ಹಾರ್ಸ್ ರೈಡಿಂಗು, ಸ್ವಿಮ್ಮಿಂಗು. ಒಬ್ಬ ಮನುಷ್ಯನಿಗೆ ಅಥವಾ ಪೊಲೀಸ್ ಇಲಾಖೆಗೆ ಏನೆಲ್ಲ ಅವಶ್ಯಕತೆ ಇದೆ 1 ವರ್ಷಗಳ ಕಾಲ ಕಠಿಣ ತರಬೇತಿಯನ್ನು ಕೊಡ್ತಾರೆ. ಹಾಗಾಗಿ ನಾವು ಅಷ್ಟು ಜೊತೆಗೆ ನಮ್ಮ ಮಾನಸಿಕ ಸ್ಥೈರ್ಯವನ್ನು ತುಂಬಿಸಿ ಕಳಿಸ್ತಾರೆ. ನೀವು ಹೇಗೆ ಬಿಹೇವ್ ಮಾಡಬೇಕು, ಜನಗಳನ್ನ ಜೊತೆಗೆ ಹೇಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಜನಗಳ ಸೈಕಾಲಜಿನ ಹೇಗೆ ಅರಿವು ಮಾಡಬೇಕು, ಅವೆಲ್ಲವನ್ನು ತಿಳಿಸಿ ಕಳಿಸುವಂಥದ್ದು ಟ್ರೈನಿಂಗ್. ಆ ತರಬೇತಿಯನ್ನು ಒಳಗಡೆ ಬಂದು ನಾವು ಅದಾದ ಮೇಲೆ 1 ವರ್ಷಗಳ ಕಾಲ ವಿವಿಧ ಠಾಣೆಗಳಲ್ಲಿ ಒಬ್ಬ ಟ್ರೈನಿಯಾಗಿ ಕೆಲಸ ಮಾಡ್ತೀವಿ. ನೇರವಾಗಿ ಬಂದು ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡಲ್ಲ. 1 ವರ್ಷಗಳ ಕಾಲ ಮತ್ತೆ ಫೀಲ್ಡಲ್ಲಿ ನಾವು ಟ್ರೈನಿಯಾಗಿ ಕೆಲಸ ಮಾಡ್ತೇವೆ. ಅದಾದ ನಂತರ ನಮಗೆ ಸ್ವಾತಂತ್ರ್ಯದ ಅಧಿಕಾರವನ್ನು ನೀಡ್ತಾರೆ ಕೆಲಸ ಮಾಡಿ ಅಂತೇಳಿ. ಆ ಒಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಏನು ಕರಿತೀವಿ, ಅದು ನನಗೆ ತುಮಕೂರು ಜಿಲ್ಲೆಯಲ್ಲಿ ಆಯಿತು. ತುಮಕೂರು ಜಿಲ್ಲೆ ಸ್ಟೇಷನ್ಗಳಲ್ಲಿ ವಿವಿಧ ಸ್ಟೇಷನ್ಗಳಲ್ಲಿ ಅದು ಟ್ರೈನಿಂಗ್ ಆಯಿತು ನನಗೆ. ಸರಿ ಸರ್, ನಾನು ಈ ಹಂತದಲ್ಲಿ ಕೇಳಬೇಕಾದದ್ದು, ಇತ್ತೀಚಿನ ಯುವಕರಿಗೆ ಪೊಲೀಸ್ ಇಲಾಖೆ ಬರುವವರಿಗೆ ಸರ್ ನೀವು ಹೇಳಿದ್ರಿ ತರಬೇತಿ ಅಂದರೆ ಈ ರೀತಿ ಇರ್ತದೆ ಅಂತ ಹೇಳಿ, ಪೊಲೀಸ್ ಇಲಾಖೆಯನ್ನು ಆಯ್ದುಕೊಂಡು ಆ ಇಲಾಖೆಗೆ ಬರುವಂಥವರಿಗೆ, ಈ ಯುವಕರಿಗೆ ನೀವು ನೀಡುವಂಥ ಸಂದೇಶ ತಮ್ಮ ಅನುಭವದ ಮುಖ್ಯವಾಗಿ ಈ ಒಂದು ಆಯ್ಕೆಯ ಪ್ರಕ್ರಿಯೆಯಲ್ಲಿ ಅನ್ನೋದು? ನೋಡಿ, ಯಾವುದೇ ಒಂದು ಚಿಕ್ಕ ಮಗುಗೆ ನಿನ್ನ ಜೀವನದಲ್ಲಿ ಏನಾಗ್ತೀಯ ಅಂತ ಕೇಳಿದಾಗ ಮೊದಲನೇದು ಅವರಲ್ಲಿ ಬರುವಂಥದ್ದು ನಾನು ಪೊಲೀಸ್ ಆಗ್ತೀನಿ ಅಂತ ಹೇಳಿ. ಒಂದು ಪೊಲೀಸು ಅನ್ನೋದು ಜನಗಳಲ್ಲಿ ಒಂದು ಹೀರೋಯಿಸಮನ್ನು ತೋರಿಸುವಂಥದ್ದು. ಪೊಲೀಸವರು ಅದು ಮಾಡ್ತಾರೆ, ಇದು ಮಾಡ್ತಾರೆ, ಸಿನಿಮಾಗಳಲ್ಲೂ ತೋರಿಸುವಂಥದ್ದು. ಜೊತೆಗೆ ನಾನು ಈ ಅವ್ರ ಒಂದು ಗ್ಲ್ಯಾಮರಸ್ ಜಾಬ್ ಥರ ನಮ್ಮದು ಕಾಣ್ತದೆ. ಬಟ್ ನನಗನ್ಸಿದ್ದು ಏನು ಅಂತ ಹೇಳಿದ್ರೆ, ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂದರೆ ಪೊಲೀಸ್ ಇಲಾಖೆ ತುಂಬ ಅತ್ಯುತ್ತಮವಾದ ಜಾಗ. ಯಾಕಂದರೆ ಜನಗಳ ಕಷ್ಟಗಳಿಗೆ ಸ್ಪಂದಿಸ್ತಾರೆ ನೀವು. ಜನಗಳನ್ನು ನಿಮ್ಮ ಹತ್ರ ನೋವು ಅಂತ ತೊಡ್ಕೊಂಡು ಬಂದಾಗ, ಅವ್ರ ಹಕ್ಕು ಉಲ್ಲಂಘನೆ ಆಗಿದೆ ಅಂತ ಬಂದ ಪರಿಸ್ಥಿತಿಯಲ್ಲಿ ನೀವು ಮಾಡುವಂಥ ಅವರಿಗೆ ಕೊಡುವಂಥ ಸೇವೆ ಇದೆಯಲ್ಲ, ಅದು ನಿಜವಾಗ್ಲೂ ಪುಣ್ಯದ ಕೆಲಸ. ಹಾಗಾಗಿ ಸಾಕಷ್ಟು ಯುವಕರು ಸೇನೆ ಮತ್ತು ಪೊಲೀಸ್ ಇಲಾಖೆಗೆ ಸೇರುವಂಥ ಒಂದು ಮನಸ್ಸನ್ನು ಮಾಡಬೇಕು. ಅದು ಎಸ್ಪೆಷಲಿ ನಾನು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರಲ್ಲಿ ಮನವಿ ಮಾಡೋದು, ದಯಮಾಡಿ ಇಲಾಖೆಗೆ ಬನ್ನಿ. ಪೊಲೀಸ್ ಇಲಾಖೆಯಲ್ಲಿ ತುಂಬ ಕಡಿಮೆ ಇದ್ದಾರೆ. ಇವತ್ತು ನಾವು ಮಂಗಳೂರು ನಗರದಲ್ಲೇ ನೋಡಿದಾಗ ಇಲ್ಲೆಲ್ಲ ನಾವು ಬೇರೆ ಭಾಗದಿಂದ ಬಂದಿರತಕ್ಕಂಥ ಕಾನ್ಸ್ಟೇಬಲ್ನಿಂದಿರೋದು ಸೀನಿಯರ್ ಅಧಿಕಾರಿಗಳ ತನಕ ಬೇರೆ ಜಿಲ್ಲೆಯವರಿದ್ದಾರೆ. ಮಂಗಳೂರು ಜಿಲ್ಲೆಯವರು ತುಂಬ ಕಡಿಮೆ. ಹಾಗಾಗಿ ತುಂಬ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಇರುವಂಥ ಇಲಾಖೆ, ಜೊತೆಗೆ ನಿಮ್ಮ ಜೀವನವನ್ನು ನಿರ್ವಹಣೆ ಮಾಡ್ಕೋಬೋದು. ಹಾಗಾಗಿ ಪೊಲೀಸ್ ಇಲಾಖೆಗೆ ಒಂದು ಒಳ್ಳೆಯ ಇಲಾಖೆ, ಜನಗಳಿಗೆ ನಿಜವಾದ ಸೇವೆಯನ್ನು ಸಲ್ಲಿಸುವಂಥ ಅವಕ್ಕೆ ಭಾಳಷ್ಟು ಅವಕಾಶ ಇರುವಂಥ ಇಲಾಖೆಗೆ ತಾವೆಲ್ಲ ಬಂದು, ಈಗ ಇತ್ತೀಚೆಗೆ ನಾನು ಮಕ್ಕಳಿಗೆ, ಈ ಯುವಕರಿಗೆ ಫಿಟ್ನೆಸ್ ಬಗ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ಫಿಟ್ನೆಸ್ ಈಗ ಅವರೆಲ್ಲರಲ್ಲೂ ಬಂದಿದೆ, ಜಾಗೃತಿ ಬಂದಿದೆ. ಅದರಿಂದ ಸ್ವಲ್ಪ ಓದುಗಳನ್ನು ಕಲಿತುಕೊಂಡು ಏನು ಬೇಕು, ಇದಕ್ಕೆ ಯಾವ್ದು ಲೆವೆಲಲ್ಲಿ ಹೋಗ್ಬೋದು, ಪೊಲೀಸ್ ಇಲಾಖೆನ ಯಾವ ಲೆವೆಲ್ ಎಂಟ್ರಿ ಆಗ್ಬೋದು. ನಾನು 4-6 ವಿಧ ಇದೆ ಎಂಟ್ರಿ ಆಗಲಿಕ್ಕೆ. ಒಂದು ನೇರವಾಗಿ ಒಬ್ಬ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಟ್ ಆಗ್ಬೋದು, ಒಂದು PUC ಓದಿರುವಂಥ ವ್ಯಕ್ತಿಗಳಿಗೆ. ಅದಾದ ನಂತರ ಡಿಗ್ರಿ ಪದವಿಯನ್ನು ಮಾಡಿದಂಥ ವ್ಯಕ್ತಿಗಳು ಅವ್ರನ್ನ ಸಬ್ ಇನ್ಸ್ಪೆಕ್ಟರ್ ಆಗಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗ್ಬೋದು. ಅದೇ ಡಿಗ್ರಿ ಮಾಡಿರುವಂಥವ್ರು ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಸತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಅದ್ರ ಮೂಲಕ ಒಂದು DSP ಆಗಿ ಎಂಟ್ರಿ ಆಗ್ಬೋದು. ಇಲ್ಲ ನಿಮಗೆ ಇನ್ನೂ ಹೆಚ್ಚಿಂದ ಮಾಡಬೇಕು ಅಂತ ಹೇಳಿದ್ರೆ IPS ಆಗಿ ಬರ್ಬೋದು. ಕೇಂದ್ರ ಲೋಕಸೇವಾ ಆಯೋಗ ಮಾಡುವಂತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ, ರಾಷ್ಟ್ರೀಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮೂಲಕ IPS ಆಗಿ ನೀವು ಮಾಡ್ಬೋದು. ನಾನು ಯಾವಾಗಲೂ ಹೇಳೋದು ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಗುರಿ ಯಾವತ್ತಿದ್ರೂ ದೊಡ್ಡದೇ ಇರಬೇಕು. IPS ಅನ್ನು ಯೋಚನೆ ಮಾಡಿ ನೀವು ಎಲ್ಲಾದರೂ ಬಂದು ಹೇಳ್ತೀರಿ. ಇಲ್ಲ IPS ಆದರೆ ಒಳ್ಳೆಯದು, ಇಲ್ಲಾಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಮಾಡುವಂಥ DSP ಲೆವೆಲ್ ಇದಕ್ಕಾದರೂ ಬಂದು ಜಾಯ್ನ್ ಆಗ್ಬೋದು. ಬಟ್ ಪೊಲೀಸ್ ಇಲಾಖೆಗೆ ಬರುವಂಥದ್ದು ಯೋಚನೆ ಮಾಡಿ, ತುಂಬ ಒಳ್ಳೆಯ ಇಲಾಖೆ. ಅದರ ಜೊತೆಗೆ ಸರ್, ಮೊದಲಿಗೆ ನಿಮಗೆ ಈ ತರಬೇತಿ ಮುಗೀತು, ಸ್ಟೇಷನ್ಗೆ ಯಾವುದು ಅಂತ ಹೇಳಿ ಮೊದಲು ಒಂದು ಪ್ರಾಕ್ಟೀಸ್ ಆಯಿತು. ಅದಾದ ನಂತರ ಸ್ವಾತಂತ್ರ್ಯ ನಿಮ್ಮ ಕೈಗೆ ಸಿಕ್ಕಿತ್ತು, ಏನು ಪರಿಪೂರ್ಣವಾಗಿ ತಮ್ಮನ್ನು
ಮೊದಲ ಸ್ವಾತಂತ್ರ್ಯ ಕೈಗೆ ಸಿಕ್ಕಿದ ಕೂಡಲೇ ಹೇಗೆ ಬಳಸ್ಕೋಬೇಕು ಅನ್ನೋ ಚಿಂತನೆ ಬಂತು ಸರ್ ನಿಮಗೆ? ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ಅನಿಸ್ಕೊಂಡಿದ್ದು? ಯಾಕಂದರೆ ಒಮ್ಮೆಗೆ ಸ್ವಾತಂತ್ರ್ಯ ಸಿಕ್ಕಿದ ಕೂಡಲೇ ನಾವು ಯೋಚನೆ ಮಾಡುವಂಥ ದಿಕ್ಕುಗಳು ಬೇರೆ ಬೇರೆ ಆಗುತ್ತೆ. ಇಲ್ಲ, ಪೊಲೀಸ್ ಇಲಾಖೆಯಲ್ಲಿ ಸಮಾಜದಲ್ಲಿರ್ತಕ್ಕಂಥ ಸಾಕಷ್ಟು ಸಮಾಜವನ್ನು ಕೆಟ್ಟದ್ದು ಮಾಡುವಂಥ ಏನು ಚಟುವಟಿಕೆಗಳಿರ್ತವೆ ಅದನ್ನು ಕಡಿವಾಣ ಹಾಕೋದು ನನ್ನ ಮೊದಲ ಆದ್ಯತೆ ಆಗಿತ್ತು. ಅದು ನಿಮಗೆ ಮಟಕ ಇರ್ಬೋದು ಅಥವಾ ಇಸ್ಪಿಟ್ ಇರ್ಬೋದು. ಆ ಸಂದರ್ಭದಲ್ಲಿ ಈ ಮದ್ಯವನ್ನು ಬೇಕಾಬಿಟ್ಟಿ ಮಾರಾಟ ಮಾಡುವಂಥದ್ದು ಕಾಣ್ತಿದ್ವಿ ನಾವು. ಅದು ಸಮಾಜದ ಪ್ರತಿಯೊಂದು ಕುಟುಂಬದ ಮೇಲೆ ಪ್ರಭಾವ ಬೀರ್ತಿತ್ತು. ಆ ಮನೆಯ ಯಜಮಾನ ತಾನು ಸಂಪಾದನೆ ಮಾಡಿದ್ದನ್ನೆಲ್ಲವನ್ನು ಹೋಗಿ ಕುಡಿದು ಅದಕ್ಕೆ ವ್ಯಯ ಮಾಡಿದ್ರೆ ಕುಟುಂಬದ ನಿರ್ವಹಣೆ ಕಷ್ಟ ಆಗ್ತಿತ್ತು. ಅದೇ ರೀತಿ ಇಸ್ಪೀಟು ಅಥವಾ ಮಟಕಕ್ಕೆ ತನ್ನ ಸಂಪಾದನೆಯೆಲ್ಲ ಕಳೆದುಕೊಂಡೋಗಿ ಮನೆಗಳಲ್ಲಿ ಮಕ್ಕಳಿಗೆ ಊಟ ಮಾಡದೆ ಕೊಡೋದಷ್ಟು ಸ್ಥಿತಿ ಇರ್ತಿತ್ತು. ನಾನು ಮೊದಲು ಕೆಲಸ ಮಾಡಿದೆ ಅಂತ ತುಮಕೂರು ಜಿಲ್ಲೆ ಪಟ್ನಾಯಕನಹಳ್ಳಿ ಭಾಗದಲ್ಲಿ. ಹಾಗಾಗಿ ನನ್ನ ಮೊದಲ ಇದೇನಿತ್ತು ಅಂತ ಹೇಳಿದ್ರೆ ಇವುಗಳಿಗೆ ಕಡಿವಾಣ ಹಾಕುವಂಥದ್ದು. ಅದರಲ್ಲಿ ಯಶಸ್ವಿ ಸಹ ನಾನು ಅದೇ. ಯಾಕೆಂದರೆ ಸಾಕಷ್ಟು, ಯಾಕೆಂದ್ರೆ ನನ್ನ ಯೋಚನೆ ಏನಂದರೆ ಈ ಒಂದು ಇಸ್ಪೀಟಿನ ಪಿಡುಗು, ಜೂಜಿನ ಪಿಡುಗು ಕುಟುಂಬವನ್ನು ಹಾಳು ಮಾಡ್ತದೆ. ಆ ಕುಟುಂಬವನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮದು. ಹಾಗಾಗಿ ಆ ನಿಟ್ಟಿನಲ್ಲಿ ತುಂಬ ಯಶಸ್ವಿ ಸಹ ನಾನಾಗಿದ್ದೆ ಆ ಭಾಗದಲ್ಲಿ. ಅದಕ್ಕೂ ನೆಮ್ಮದಿ ಇದೆ. ನಾನು ಎಲ್ಲೇ ಹೋದರೂ ಈ ಸಮಾಜಘಾತುಕ ಅಥವಾ ಸಮಾಜಕ್ಕೆ ವಿರೋಧವಾಗತಕ್ಕಂಥ ಚಟುವಟಿಕೆಗಳ ಕಡಿವಾಣ ಹಾಕೋದು ಯಾವತ್ತೂ ನನ್ನ ಆದ್ಯತೆ ಆಗಿರ್ತದೆ. ವೀಕ್ಷಕ ಬಂಧುಗಳೇ, ಇದು ಮಹೇಶ್ ಸರ್ ಅವರ ಒಂದಷ್ಟು ಮನದಾಳದ ಮಾತುಗಳು. ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಸಣ್ಣ ವಿರಾಮದ ನಂತರ. ನಮಸ್ತೆ ವೀಕ್ಷಕ ಬಂಧುಗಳೇ, ಮತ್ತೊಮ್ಮೆ ಮಹೇಶ್ ಸರ್ ಅವರು ಅವರ ಮನದಾಳದ ಮಾತುಗಳು, ಅವರ ಅನುಭವದ ಮಾತುಗಳು, ಸಮಾಜಕ್ಕೆ ಅವರು ನೀಡಿರುವಂತಹ ಕೊಡುಗೆಗಳು ಅವರಿಂದಲೇ ಕೇಳಿಕೊಳ್ಳೋಣ. ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಿದ್ದೇನೆ ಮಹೇಶ್ ಸರ್ ಅವರನ್ನು. ಸರ್, ಈ ನಿಟ್ಟಿನಲ್ಲಿ ಒಂದು ಯಶಸ್ಸು ಪಡೆದದ್ದು ನೀವು ಈ ಒಂದು ಕೇಸ್ಗಳ ಹ್ಯಾಂಡಲ್ ಮಾಡುವಾಗ ಆ ಯಶಸ್ಸಿನ ಅನುಭವವನ್ನು ಇವತ್ತು ಹಂಚ್ಕೋಬೋದು. ಯಾವುದಾದ್ರೂ ನೆನಪು ಬಂದರೆ ಸರ್, ನನ್ನಿಂದ ಒಂದು ಈ ರೀತಿ ಆಯಿತು, ಒಂದು ಕುಟುಂಬ ಬೆಳಗಿತು ಅನ್ನುವಂತಹ ಒಂದು ಮೊದಲ ಅನುಭವ. ಈಗ ಇಲ್ಲಿ ಏನಾಗ್ತದೆ, ನಾವು ನಮ್ಮ ಯೋಚನೆ ಸಮಾಜದಲ್ಲಿ ಯಾವುದೇ ದುಶ್ಚಟಗಳು ಅಥವಾ ಸಾಮಾಜಿಕ ವಿರೋಧವಾದ ಚಟುವಟಿಕೆಗಳಾಗಬಾರ್ದು ಅಂತ ಯೋಚನೆ ಮಾಡಬೇಕಾದ್ರೆ ನನ್ನ ಮೊದಲ ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆ ಕೆಲಸ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಹೆಣ್ಮಕ್ಳು ನನ್ನ ಹತ್ರ ಬರೋರು. ಬಂದು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀವಿ ಅಂತೇಳಿ ಮನೇಲಿ ಸುಳ್ಳು ಹೇಳಿ ಬಂದು ನನ್ನ ಪೊಲೀಸ್ ಠಾಣೆ ಹಿಂಭಾಗದಲ್ಲಿ ಹಾಸ್ಪಿಟ್ಲ್ ಇರ್ತಿತ್ತು. ಬಸ್ ಸ್ಟ್ಯಾಂಡಿಂದ ಇಳಿದು ಬಂದು ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದು ಮಾತಾಡಿ ಮತ್ತೆ ನನಗೆ ಅವ್ರು ಇನ್ಫಾರ್ಮೇಷನ್ ಕೊಡೋರು. ಇಲ್ಲಿ ಇಂಥ ಕಡೆ ಎಲ್ಲರೂ ಇವರೆಲ್ಲ ಹೋಗಿ ನನ್ನ ಗಂಡ ಹೋಗಿ ಇಂಥ ಕಡೆ ಇಸ್ಪೀಟ್ ಆಡ್ತಾನೆ, ನನ್ನ ಕಡೆ ಇಂಥ ಕಡೆ ಆಮೇಲೆ ಇಂಥ ಕಡೆ ಮದ್ಯ ಮಾರಾಟ ಮಾಡ್ತಾರೆ, ಇವ್ರನ್ನ ಕಡಿವಾಣ ಹಾಕಬೇಕು. ನನಗೆ ಇನ್ಫಾರ್ಮೆಂಟ್ಸ್ ಇದ್ದಿದ್ದೆ ಹೆಣ್ಮಕ್ಳು. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಯಾವುದೇ ಇನ್ಫಾರ್ಮೇಷನ್ ಕೊಟ್ಟು ಇವ್ರು ಅಟೆಂಡ್ ಮಾಡ್ತಾರೆ, ಅದನ್ನು ಕಡಿವಾಣ ಹಾಕ್ತಾರೆ ಅಂತೇಳಿ. ಹಾಗಾಗಿ ನಾವು ಅದನ್ನು ಬಳಸ್ಕೊಂಡು ಒಂದು ಚಟುವಟಿಕೆ ಕಡಿವಾಣ ಹಾಕಿದಾಗ ಹೆಣ್ಣುಮಕ್ಳು ಬಾಳಲ್ಲಿ ಒಂದು ಖುಷಿ ಕರ್ತಿತ್ತು. ನೀವು ಈ ಬೆಂಗಳೂರಿನ ಸುತ್ತಮುತ್ತ ಭಾಗದಲ್ಲಿ ಯುಗಾದಿ ಹಬ್ಬದಲ್ಲಿ ಅದು ಸರಿನೋ ತಪ್ಪೋ ಗೊತ್ತಿಲ್ಲ, ಬೆಳಿಗ್ಗೆ ಎದ್ದು ಗಂಡಂದಿರು ಸ್ನಾನ ಮಾಡಿ ಒಂದು ಹೊಸ ಬಟ್ಟೆಯನ್ನು ಹಾಕಿ ಒಂದು ಹೊಸ ಟವಲ್ ಹಾಕಿ ಹೊರಟ್ರೆ ಅಂದರೆ ಮನೆಯಲ್ಲಿ ಗಂಡ ಹೆಂಡತಿ ಮತ್ತು ಮಕ್ಕಳು ಅಡುಗೆ ಮಾಡ್ತಾರೆ, ಇವರು ಇಸ್ಪೀಟ್ ಆಡ್ಲಿಕ್ಕೆ ಹೋಗ್ತಾರೆ. ಇಡೀ ನಗರ ಮಧ್ಯಭಾಗದಲ್ಲಿ ದೊಡ್ಡ ಶಾಮಿಯಾನ ಹಾಕಿ ಇಸ್ಪೀಟ್ ಆಡುವಂಥದ್ದು ಅಭ್ಯಾಸ ಅಲ್ಲಿ. ಅದನ್ನು ಕಾನೂನು ಅಂತ ತಿಳ್ಕೊಂಡ್ಬಿಟ್ಟು ಮಾಡ್ತಾ ಇದ್ದಾರೆ ಅವರು. ಅದನ್ನು ಕಡಿವಾಣ ಹಾಕಬೇಕು ಅಂತ ಯೋಚನೆ ಮಾಡಿದೆ. ಅದಕ್ಕೆ ಕಡಿವಾಣ ಹಾಕಕ್ಕೆ ಕೊಟ್ಟು ನಾನು ಒಂದು ಸ್ಥಳದಲ್ಲಿ ಈ ಥರ ಆದಾಗ ಒಂದು ಹೆಣ್ಮಗಳು ನನಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ, ಅಣ್ಣ ನಮಸ್ಕಾರ, ಏನು ಹಿಡಿಯಮ್ಮ, ನಾನು ಇಂಥವ್ರು ಅಂತ ಹೇಳಿದ್ರು. 25 ವರ್ಷ ಆಗಿದೆ ಅಣ್ಣ ಮದುವೆ ಆಗಿ. ಇವತ್ತು ನನ್ನ ಗಂಡ ನನ್ನ ಹೆಂಡತಿ ಮಕ್ಕಳ ಜೊತೆ ಊಟ ಮಾಡ್ತಾ ಇದ್ದೀನಿ ಯುಗಾದಿ ಹಬ್ಬದಲ್ಲಿ. ಅದಕ್ಕೆ ನೀವು ಕಾರಣ. ಹೇಗೆ ನಾನು ಕಾರಣ ಅಂದೆ. ಪ್ರತಿ ಸರಿ ಅವನು ಯುಗಾದಿ ಹಬ್ಬದಲ್ಲಿ ಹೊರಗಡೆ ಹೋಗಿ ಇಸ್ಪೀಟ್ ಆಡ್ಕೊಂಡು 2 ದಿನ 3 ದಿನ ಬರ್ತಿದ್ರು, 25,000 50 ಸಾವಿರ ಕಳ್ಕೊಂಡ್ಬರ್ತಿದ್ರು. ಇವತ್ತು ನೀವು ಕಡಿವಾಣ ಹಾಕಿದ್ದೀರಂತೆ, ಇವತ್ತು ಹೆಂಡತಿ ಮಕ್ಕಳ ಜೊತೆ ಊಟ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ನಿಮ್ಗೆ ಅಭಿನಂದನೆಗಳು ಅಂತ ಹೇಳಿದ್ರು. ಅದು ನನ್ಗನ್ಸಿದ್ದು ಅಷ್ಟ ಸಾಕು ಅಂತೇಳಿ. ದೊಡ್ಡದು ಇರ್ಬೋದು, ದೊಡ್ಡ ಕೇಸುಗಳು ನಾವು ಮಾಡಿದೀವಿ, ಬಟ್ ಈ ಚಿಕ್ಕ ಪುಟ್ಟ ಖುಷಿ ಇದೆಯಲ್ಲ, ಇದು ಅವರಿಗೆ ತಲುಪುತ್ತಲ್ಲ, ಅದು ಅವರು ಯೋಚನೆ ಮಾಡ್ತಾರಲ್ಲ ಇದಕ್ಕೆ ಇವನ್ ಕಾರಣ ಅಂತೇಳಿ, ಅದೇ ದೊಡ್ಡ ಸಾಧನೆ ಅಂತೇಳಿ ನನ್ನ ಅಭಿಪ್ರಾಯ. ಸರ್, ನೀವು ಮೊದಲು ಠಾಣೆಗೆ ಬಂದು ಅಧಿಕಾರ ಸ್ವೀಕಾರ ಮಾಡಿಕೊಂಡಾಗ ಜನರು ನಿಮ್ಮನ್ನು ಒಂದು ರಿಸೀವ್ ಮಾಡಿದ ರೀತಿ ಹೇಗೆ ಸರ್? ಇಲ್ಲ, ಮೊದಲನೇದಾಗಿ ಬಂದಾಗ ಯಾರು ಗೊತ್ತಿರಲ್ಲ, ಯಾರೊಬ್ಬ ಟ್ರಾನ್ಸ್ಫರ್ ಆಗಿ ಬರ್ತಾರೆ ಪೊಲೀಸ್ ಅಧಿಕಾರಿ ಅದು ಮಾಮೂಲಿ ಅಲ್ಲ ಪೊಲೀಸ್ ಠಾಣೆಗೆ ಹೋಗೋದು. ಬಟ್ ಇದೇ ಪಟ್ನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 6 ತಿಂಗಳ ಕೆಲಸ ಮಾಡಿದ ನಂತರ ನನಗೆ ಇನ್ನೊಂದು ಠಾಣೆಗೆ ವರ್ಗಾವಣೆ ಆಯಿತು. ವರ್ಗಾವಣೆ ಆದಾಗ ನಾನು ಮಾಡಿದ ಕೆಲಸದ
ಪ್ರಭಾವನೋ ಅಥವಾ ಪ್ರೀತಿಯನೋ ಗೊತ್ತಿಲ್ಲ, ಸುಮಾರು 7 ಕಡೆಗಳಲ್ಲಿ ರಸ್ತೆ ತಡೆ ಆಯಿತು. ಅವರನ್ನು ವಾಪಸ್ ಕೊಡಬೇಕು, ವಾಪಸ್ ಠಾಣೆಗೆ ಬರಬೇಕು. ಸಾಕಷ್ಟು ಮೀಡಿಯಾಗಳಲ್ಲದು ನ್ಯೂಸ್ ಇದೆ. ತುಂಬ ಕೊಡೆ ಹೆಣ್ಣುಮಕ್ಳೆಲ್ಲ ಬಂದು ಪೊಲೀಸ್ ಠಾಣೆಯನ್ನು ಮುತ್ತಿಗೆ ಹಾಕಿ ಅವರೇ ಬೇಕು ನಮಗೆ ಅಧಿಕಾರ, ಲಾಠಿ ಚಾರ್ಜ್ ಆಯ್ತು ಅವ್ರ ಮೇಲೆ. ಈ ತುಮಕೂರು ಜಿಲ್ಲೆಯಲ್ಲಿ ರೆಕಾರ್ಡ್ ಆಗಿದೆ. ಅದಾದ್ಮೇಲೆ ನಾನು ರಿಸೀವ್ ಮಾಡಿದ ರೀತಿ ಇದೆಯಲ್ಲ, ವಾಪಸ್ ಆಯಿತು. ಮತ್ತೆ ಅದು ಗಮನಕ್ಕೆ ಹೋಗಿ ಅವರನ್ನು ವಾಪಸ್ ಅಲ್ಲಿಗೆ ಪೋಸ್ಟ್ ಮಾಡಬೇಕು ಅಂತ ಬಂದಾಗ ಸಾಕಷ್ಟು ಹಳ್ಳಿಗಳಲ್ಲಿ ಆರತಿ ಇಟ್ಕೊಂಡು ನನ್ನ ಸ್ವಾಗತ ಮಾಡ್ತಾ ಇದ್ದೆ ನಾನು ನೋಡಿದ್ದೇನೆ. ಅದೊಂದು ಜನಗಳು ಕೊಟ್ಟಂಥ ಪ್ರೀತಿ, ಅದನ್ನು ಈ ಬೇರೆ ಯಾವುದು ಸಾಧನೆಗಳು ಅಂತ ಹೇಳಕ್ಕೆ ಅದೇ ನಮ್ಮ ಸಾಧನೆ, ತೋರಿಸಂಥ ಪ್ರೀತಿ. ನನಗೆ ಅನಿಸುವುದು ಸರ್, ಈಗ ಒಮ್ಮೆ ಕಾಕಿ ತೊಟ್ಟ ಕೂಡಲೇ ಸಿಂಗಮ್ ಆಗಬೇಕು ಅನ್ನೋದೇ ಒಂದು ಮನಸ್ಥಿತಿ ಬಂದಾಗ ತುಂಬ ಜನರನ್ನು ಎದುರು ಹಾಕ್ಕೊಂಡು ನಾನೊಬ್ಬ ದಕ್ಷ ಅಧಿಕಾರಿ, ಬಹಳ ಸ್ಟ್ರಿಕ್ಟ್ ಅಧಿಕಾರಿ ಅನ್ನೋದಕ್ಕಿಂತಲೂ ತಾವು ಜನಸ್ನೇಹಿಗಳಾದ್ರಿ, ಎಲ್ಲರ ಜನರ ಹೃದಯವನ್ನು ಗೆದ್ರಿ, ಅದರ ಜೊತೆಗೂ ಕಾನೂನನ್ನು ಸರಿಯಾಗಿ ಪಾಲನೆ ಮಾಡುವಲ್ಲಿ ಕೂಡ ಅಚ್ಚುಕಟ್ಟಾಗಿ ಕೆಲಸವನ್ನು ಕಾರ್ಯನಿರ್ವಹಿಸಿದ್ರಿ. ಇದು ಹೇಗೆ ಸರ್? ಬಹಳ ಒಂದು ನೀವು ಹ್ಯಾಂಡಲ್ ಮಾಡಿದ ರೀತಿ ಬರೀ ವಿಶೇಷವಾಗಿ ಉಂಟು. ಬೇರೆ ಕಡೆ ಅಂತ ಹೇಳಿದ ಕೂಡಲೇ ಒಂದು ರೀತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಭಯದ ವಾತಾವರಣ ಇನ್ನೊಂದು ರೀತಿ ಸೃಷ್ಟಿ ಮಾಡೋದಕ್ಕಿಂತ ನೀವು ಜನರಿಗೆ ಹತ್ತಿರ ಆಗೋದ್ರ ಮುಖೇನವಾಗಿ ಒಂದು ರೀತಿಯಲ್ಲಿ ಎಲ್ಲ ಕಡೆ ಕೂಡ ಸುಸಜ್ಜಿತವಾದ ವ್ಯವಸ್ಥೆಯನ್ನು ರೂಪಿಸಿಬಿಟ್ರಿ. ಅದು ಹೇಗೆ ಸರ್? ಅದು ಯಾಕೆ ನಿಮಗೆ ಆ ತಲೆಯಲ್ಲಿ ಯೋಚನೆ ಬಂತು? ಪ್ರಾರಂಭದಲ್ಲಿ ಸಿಂಗಮ್ ಆಗಬೇಕು ಅಂತೇಳಿ ಹೇಳಿದ್ರಿ. ಸಿಂಗಮ್ ಆಗೋದಲ್ಲ, ನೀವು ಮಾಡೋ ಒಳ್ಳೆ ಕೆಲಸ ಜನ ನಿಮ್ಮ ಸಿಂಗಮ್ ಮಾಡೋದು. ತುಂಬ ವ್ಯತ್ಯಾಸ ಇದೆ ಅದರಲ್ಲಿ. ಖಂಡಿತ. ಈ ಖಾಕಿ ಹಾಕಿದಾಗ ಖಾಕಿ ಬಟ್ಟೆಯಲ್ಲಿ ಮಾಡುವಂಥ ಕೆಲಸ ನಾವು 2 ಥರ ಇರ್ತದೆ. ಒಂದು, ದುಷ್ಟರಿಗೆ ನಾವು ಯಾವ ರೀತಿ ಡೀಲ್ ಮಾಡ್ಬೇಕು ಅದೇ ರೀತಿ ಮಾಡಬೇಕಾಗ್ತದೆ. ಅವ್ರ ಹತ್ರ ಜನಸ್ನೇಹಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದು ಸಮಾಜಕ್ಕೆ ಕಂಟಕ. ಅದೇ ಇನ್ನೊಂದು ವರ್ಗ ಇದೆ, ಅವರು ನಮಗೆ ಸಹಕಾರ ಕೊಡುವಂಥವ್ರು, ನಮ್ಮಿಂದ ಒಳ್ಳೆಯದನ್ನು ಬಯಸುವಂಥವ್ರು, ಇವರಿಂದ ಒಳ್ಳೇದಾಗಲಿ ಅಂತ ನಮ್ಮನ್ನ ಕಡೆ ನೋಡ್ತಾ ಇರೋಂಥ ವ್ಯಕ್ತಿಗಳ ಹತ್ರ ನಾವು ಜನಸ್ನೇಹಿ ಆಗಿರ್ಬೇಕಾಗ್ತದೆ. ಈ ಎರಡನ್ನೂ ಡಿವೈಡ್ ಮಾಡ್ಬೇಕು ನಾವು. ಎರಡನ್ನೂ ಒಂದೇ ಥರ ಹೋದ್ರೆ ಈ ಕಡೆ ಜನಗಳಿಗೆ ದುಷ್ಟರಿಗೆ ಬಿಹೇವ್ ಮಾಡ್ತೀವಿ, ಅದೇ ಥರ ಜನರ ಹತ್ರ ಬಿಹೇವ್ ಮಾಡಿದ್ರೆ ಖಂಡಿತ ಅದು ಸಾಧ್ಯನೇ ಇಲ್ಲ ನೀನು ಪೊಲೀಸ್ ಅಧಿಕಾರಿ ಆಗಲಿಕ್ಕೆ. ಅದೇ ಜನಸ್ನೇಹಿ ಅಂತೇಳಿ ದುಷ್ಟರ ಹತ್ರ ಜನಸ್ನೇಹಿ ಆಗಿ ಹೋದ್ರೆ ಅದು ಕಾನೂನಿಗೂ ಗೌರವ ಇಲ್ಲ, ಮತ್ತೆ ಅದಕ್ಕೂ ಬೆಲೆನೂ ಇರಲಿಕ್ಕಿಲ್ಲ. ಹಾಗಾಗಿ ನಾನು ಯಾರ ಹತ್ರ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಖಾಕಿ ಬಟ್ಟೆ ಹಾಕಿದಾಗ ಪೊಲೀಸ್ ಅಧಿಕಾರಿ ಇದ್ದಾಗ ಕಾನೂನು ಪಾಲನೆ ಮಾಡಬೇಕಾದ್ರೆ ಸ್ಟ್ರಿಕ್ಟ್ ಆಗಿರಲೇಬೇಕು, ಇಲ್ಲ ಅಂತಂದ್ರೆ ಸಮಾಜ ನಡೆಯಲ್ಲ. ಖಂಡಿತ. ಅದೇ ರೀತಿ ಜನಗಳ ಜೊತೆಗೆ ನಾವು ಬೆರಿಬೇಕಾದ್ರೆ ನಾನು ತುಂಬಾ ಈಸಿಯಾಗಿ ಕಂಡುಕೊಂಡಿದ್ದೇನೆಂದ್ರೆ ಅಲ್ಲಿಯ ಜನರ ಸಂಸ್ಕೃತಿ ಜೊತೆಗೆ ಅವ್ರ ಜೊತೆಗೆ ಸೇರ್ಕೋತಿದ್ದೆ ನಾನು. ಅವ್ರ ಸಂಸ್ಕೃತಿ ಏನು, ಅವರ ನಡೆನುಡಿಗಳೇನು, ಅವ್ರಿಗೆ ಏನು ಬೇಕು, ಪೊಲೀಸಿಂದ ಏನು ಬಯಸ್ತಾರೆ ಅದನ್ನ ಅರಿವು ಮಾಡ್ಕೋಬೇಕು ಒಬ್ಬ ಅಧಿಕಾರಿ. ಅಲ್ಲಿ ಆ ಸ್ಥಳಕ್ಕೆ ಹೋದಾಗ ಆ ಜಾಗಕ್ಕೆ ಅಲ್ಲಿಯ ವಾತಾವರಣ ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ. ಯಾಕಂದ್ರೆ ಎಲ್ಲ ಕಡೆ ವಾತಾವರಣ ಒಂದೇ ಥರ ಅಲ್ಲ. ಬೆಂಗಳೂರಲ್ಲಿರೋ ವಾತಾವರಣ ಮಂಗಳೂರಲ್ಲಿಲ್ಲ, ಮಂಗಳೂರಲ್ಲೇ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಅಲ್ಲಿಯ ಸ್ಥಳೀಯ ಜನರ ಸಂಸ್ಕೃತಿ ಮತ್ತು ಅವರ ಯಾವ ರೀತಿ ಅವರು ವರ್ತನೆ ಮಾಡ್ತಾರೆ, ಅವ್ರಿಗೆ ಏನಿತ್ತು ಬಯಸ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವ್ರ ಜೊತೆ ನೀವು ಜೊತೆಲಿ ಹೋದಾಗ, ಯಾಕಂತಂದ್ರೆ ಇವತ್ತು ಪೊಲೀಸರಿಗೆ ಜನಗಳ ಸಹಕಾರ ಇಲ್ಲದೆ ನಾವು ಮಾಡ್ಲಿಕ್ಕಲ್ಲ. ಪೊಲೀಸ್ ಇಲಾಖೆ ಇವತ್ತು ಯಾವ ರೀತಿ ನಾವು ನಮ್ಮನ್ನ ಬದಲಾವಣೆ ಮಾಡ್ಕೊಂಡಿದ್ದೀವಿ ಅಂದರೆ ಜನಸ್ನೇಹಿಗಳಾಗಿ ಬದಲಾವಣೆ ಮಾಡ್ಕೊಂಡಿದ್ದೀವಿ. ಇವತ್ತು ಈ ಪೊಲೀಸರು ಜನ ಬಂದು ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗಿರಲಿಲ್ಲ, ಮೊದಲೆಲ್ಲ ಪೊಲೀಸ್ ಸ್ಟೇಷನ್ಗೆ ಬರಬೇಕಾಯ್ತು ಅಧಿಕಾರಿ ನೋಡಬೇಕಾದ್ರೆ. ಇವತ್ತು ನೀವು ಅಧಿಕಾರಿಗಳನ್ನ ನಿಮ್ಮ ಮನೆ ಬಾಗಿಲಲ್ಲಿ ನೋಡ್ತೀರಿ, ಅದು ಸಭೆಯ ಮೂಲಕನೋ ಅಥವಾ ಕಾರ್ಯಕ್ರಮಗಳ ಮೂಲಕನೋ ನಿಮ್ಮ ಹತ್ರ ಬರ್ತಾ ಇದೀವಿ ನಾವು. ಉದ್ದೇಶ ಎಷ್ಟು ಅಂದರೆ ನಾವು ನಿಮ್ಮಗಳ ಸೇವೆಗಿರುವಂಥವ್ರು, ನೀವು ನಮ್ಮ ಜೊತೆಗೆ ಸಹಕಾರ ಕೊಟ್ಟು ನಮ್ಮನ್ನ ಯಾವ ರೀತಿ ಉಪಯೋಗಿಸ್ಕೋಬಹುದು ಅಂದ್ರೆ ಒಳ್ಳೆ ರೀತಿ ನಮ್ಮಿಂದ ಏನಾಗಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡು ನಮ್ಮ ಜೊತೆ ಬಳಸ್ಕೊಂಡ್ರೆ ಆವಾಗ ಸಮಾಜ, ನಮ್ದೆಲ್ಲ ಉದ್ದೇಶ ಇಷ್ಟೇ, ಸಮಾಜ ಶಾಂತಿ ರೀತಿಯಿಂದ ಇರಬೇಕು, ಸಮಾಜ ಸುಸ್ಥಿತಿಯಲ್ಲಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಈಗ ಆಯ್ದುಕೊಂಡಂಥದ್ದೊಂದು ಜನಗಳ ಜೊತೆ ಅವ್ರು ಹೋಗೋ ದಾರಿನಲ್ಲಿ ನಾನು ಹೋಗಿ ಅವರ ವಿಶ್ವಾಸನ ಗಳಿಸ್ಕೊಳ್ಬೇಕಾದ್ದು ನನ್ನ ಇದು ಯೋಚನೆ. ಆ ಯೋಚನೆಗೆ ಬೇಕಾದಂಥ ಕೆಲವು ಸಮಾಜದಲ್ಲಿ ವ್ಯಕ್ತಿಗಳಿರ್ತಾರೆ, ಒಳ್ಳೆಯದನ್ನು ಬಯಸಿ ಅವರನ್ನು ಪಿಕ್ ಮಾಡಬೇಕು. ನಾವು ಅವರನ್ನು ಯೋಚನೆ ಮಾಡಿ ಅವ್ರ ಹತ್ರ ಅದು ಮಾತುಕತೆ ಮಾಡಿ ಅದ್ರ ಮೂಲಕ ಅವ್ರ ಜೊತೆ ಸೇರಿಕೊಂಡು ಸಮಾಜದಲ್ಲಿ ಅವರ ಸಹಕಾರವನ್ನು ಪಡ್ಕೊಳ್ಳೋಂತಾದರೆ ಒಬ್ಬ ಯಶಸ್ವಿ ಅಧಿಕಾರಿ ಆಗ್ಲಿಕ್ಕೆ ಸಾಧ್ಯ. ಈಗ ಕರಾವಳಿ ಅಂತ ಹೇಳಿದ ಕೂಡಲೇ ಒಂದು ದೊಡ್ಡ ಪಿಡುಗು ಅಥವಾ ಅಂಟಿಕೊಂಡಿರುವುದು ಕೋಮುವಾದ ಅಂತ ಹೇಳಿ, ಬಹುಶಃ ಮೈಸೂರಿಗೆ ಎಲ್ಲ ಸಮುದಾಯದವರು ಬಹಳ ಆತ್ಮೀಯ, ಆ ಒಂದು ಇದರಲ್ಲಿ ಆತ್ಮೀಯ ಜನಸ್ನೇಹಿಗಳಾಗಿ ನೀವಲ್ಲಿ ಗುರುತಿಸಿಕೊಂಡಿದ್ದೀರಿ. ಬಹಳ ವಿಶೇಷವಾಗಿ ಅದನ್ನು ಹ್ಯಾಂಡಲ್ ಮಾಡಿದ ರೀತಿ ಬಹಳ ವಿಶೇಷತೆ ಉಂಟು. ಇದು ಹೇಗೆ ಸಾಧ್ಯ ಇದು ಸರ್? ನನಗೆ ಸಮುದಾಯ ಕಾಣಲ್ಲ ಒಬ್ಬ ವ್ಯಕ್ತಿಯಲ್ಲಿ, ಒಬ್ಬ ಮನುಷ್ಯನಾಗಿ ಕಾಣ್ತಾನೆ. ನಮಗೆ ಬೇಕಾಗಿರೋದು ಮಾನವ ಪ್ರೀತಿ. ಖಂಡಿತ. ಒಬ್ಬ ವ್ಯಕ್ತಿಯನ್ನಾಗಿ ಪ್ರೀತಿಸಬೇಕು, ತನ್ನ ಧರ್ಮನಾಗಿ ಅವನು ಪ್ರೀತಿ ಮಾಡಬಾರ್ದು. ನಾವು ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು ನಮಗೆಲ್ಲರೂ ವ್ಯಕ್ತಿಗಳು, ಅವರು ನಮ್ಮ ನಾಗರಿಕರು ಅಷ್ಟೇ. ಅವರು ಧರ್ಮ ಅನ್ನೋದು ಅವರವರ ವೈಯಕ್ತಿಕ ವಿಚಾರ, ಅದು ಅವರಿಗೆ ಇಷ್ಟ ಆದದ್ದು ಅವರು ಫಾಲೋ ಮಾಡ್ಬೋದು, ಇವ್ರಿಗೆ ಇಷ್ಟ ಆದದ್ದು ಇವರು ಮಾಡ್ಬೋದು. ಬಟ್ ಮಂಗಳೂರಿನಲ್ಲಿ ಆ ಥರ ಕೆಲವು ವ್ಯಕ್ತಿಗಳು ಅದನ್ನು
ದುರುಪಯೋಗ ಪಡ್ಕೋತಾ ಇದ್ರು, ಎಲ್ಲರೂ ಅಲ್ಲ. ತುಂಬ ಜನ ಅದನ್ನ ಬಗ್ಗೆ ತಲೆನೇ ಕೊಡಿಸ್ಕೊಳ್ಳಲ್ಲ. ಕೆಲವು ವ್ಯಕ್ತಿಗಳು ಅದನ್ನು ದುರುಪಯೋಗ ಪಡ್ಕೋತಾರೆ, ಕೆಲವ್ರಿಗೆ ಅರಿವಾಗ್ತಾ ಇದೆ. ಕೆಲವರಿಗೆ ಇದೆಲ್ಲ ಆದಮೇಲೆ ಯುವಕರು, ಎಸ್ಪೆಷಲಿ ಯುವಕರಲ್ಲಿ ಇದು ಅರಿವಾಗ್ತಾ ಇದೆ. ಇಲ್ಲ, ಅದು ಧರ್ಮ ಯಾವ ಧರ್ಮ ಕೆಟ್ಟದ್ದು ಬೋಧಿಸೋದಲ್ಲ, ಕೆಟ್ಟದ್ದು ಬೋಧಿಸಿದ್ರೆ ಧರ್ಮನೇ ಅಲ್ಲ. ಹಾಗಾಗಿ ಅದನ್ನು ಕೆಲವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇಲ್ಲ ಈ ಥರ ಅಂತೇಳಿ ಅದನ್ನು ಸರಿ ದಾರಿ ತರುವಂಥ ಕೆಲಸ ಮಾಧ್ಯಮದವರು ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಮಾಡ್ತಾ ಇದೆ, ಪೊಲೀಸ್ ಇಲಾಖೆನೂ ಮಾಡ್ತಾ ಇದೆ. ಹೀಗೆ ಇದೆಲ್ಲ ಇದು ಹೀಗೆ ಆಗಬೇಕು ಅಂತೇಳಿ ಅದು ಸ್ವಲ್ಪ ಸಮಯ ತಗೋತದೆ ಕೆಲವರಿಗೆ. ಅದು ಅದ್ರ ಜೊತೆಗೆ ಮತ್ತೊಂದು, ನಮ್ಮ ಯುವಕರು ಹಾದಿ ತಪ್ಪುವುದು, ಬಹುಶಃ ಇವತ್ತು ಡ್ರಗ್ಸ್ ಇರ್ಬೋದು, ಇನ್ನೊಂದು ರೀತಿ ಇರ್ಬೋದು, ಯುವಕರು ಹಾದಿ ತಪ್ಪುವಂತಹ ಚಟುವಟಿಕೆಗಳು ಬಹಳಷ್ಟು ಇದ್ದದ್ದನ್ನು ಬಹಳ ವಿಶೇಷ ರೀತಿಯಲ್ಲಿ ತಾವು ಆ ಬಗ್ಗೆ ಮುತುವರ್ಜಿ ವಹಿಸಿಕೊಂಡು ಕಾರ್ಯನಿರ್ವಹಿಸ್ತೀರಿ. ಅದರ ಬಗ್ಗೆ ಹೇಳೋದಾದ್ರೆ ಸರ್? ನಾವೆಲ್ಲ ಹೇಳ್ತೀವಿ ನಮ್ಮ ಒಂದು ದೇಶದ ಭವಿಷ್ಯ ಯುವಜನತೆ ಮೇಲಿದೆ. ಖಂಡಿತ. ಆ ಯುವಜನತೆಯನ್ನು ನಾವು ನೋಡ್ಕೊಳ್ಳಿಲ್ಲ ಅಂತಂದರೆ ನಮ್ಮ ದೇಶದ ಭವಿಷ್ಯ ನೋಡ್ಕೊಳ್ಳಲ್ಲ ಅಂತ. ಹಾಗಾಗಿ ಇವತ್ತು ಯುವಜನತೆಗೆ ಏನಾಗ್ತಾ ಇದೆ ಅಂತ ಹೇಳಿದರೆ, ಈಗ ಯಾವತ್ತಾರು ಒಬ್ಬ ಯುವಕನನ್ನು ಕರೆದು ನಿನ್ನ ಮಾದರಿ ಏನು, ನಿನ್ನ ಮಾಡೆಲ್ ಯಾರು ಅಂತ ಯಾರನ್ನಾರು ಕೇಳಿದ್ರೆ ನೀವು, ಅವನೊಬ್ಬ ಚಲನಚಿತ್ರ ನಟನ ಹೆಸರು ಅಥವಾ ಒಂದು ಕ್ರಿಕೆಟರ್ ಹೆಸರು ಹೇಳ್ತಾನೆ. ನಮ್ಮ ಸಂಸ್ಕೃತಿ ತುಂಬ ದೊಡ್ಡದು. ಹೌದು. ಅದರಲ್ಲಿ ಸಾಕಷ್ಟು ಜನರ ಬಲಿದಾನ, ತ್ಯಾಗ ಎಲ್ಲ ಇದೆ, ಸಾಕಷ್ಟು ಸಾಧನೆ ಮಾಡಿರುವಂಥವ್ರು ಇದ್ದಾರೆ. ಹಾಗಾಗಿ ನಾವು ಅವರನ್ನು ನಾವು ಮಾಡೆಲ್ಸ್ ಅಂತ ತಿಳ್ಕೊಂಡ್ರೆ ಅವ್ರಿಗೆ ಬೇರೆ ಪಾಠನೇ ಬೇಕಾಗಿಲ್ಲ. ಬಟ್ ನಾನು ತಪ್ಪಲ್ಲ, ಈ ಒಂದು ಸಿನಿಮಾ ನಟನೋ ಅಥವಾ ಕ್ರಿಕೆಟರ್ನೋ ನೀನು ಮಾಡೆಲ್ ಆಗಿ ಅಂದ್ಕೊಳ್ಳೋದು ತಪ್ಪಲ್ಲ. ಹಾಗಾಗಿ ನಾನು ಭಾಳಷ್ಟು ಕಡೆಗಳಲ್ಲಿ ಹೇಳೋದಂದರೆ, ತಂದೆ ತಾಯಿಗಳು ನಾವು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ಮಕ್ಕಳಿಗೆ ಬೋಧಿಸೋಂಥ ಪ್ರಯತ್ನ ಆಗಬೇಕು. ಅದೆಲ್ಲೋ ಕಡಿಮೆ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಮಕ್ಕಳು ಅವರಿಗೆ ಏನು ಬೇಕು, ಅವರಿಗೆ ಅವಶ್ಯಕತೆ ಏನಿದೆ ಅದು ನಾವು ಹೇಳ್ತಾ ಇಲ್ಲ. ಒಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೀನಿ. ಒಂದು ಏರ್ಪೋರ್ಟಲ್ಲಿ ಒಂದು ಮಗು ಮತ್ತು ಒಂದು ಮಗಳು, ಅವರ ಮಗು ತಾಯಿ ಕೂತಿದ್ರಂತೆ. ತಾಯಿ ಪುಸ್ತಕ ಓದ್ತಿದ್ರಂತೆ, ಮಗುನ ಪುಸ್ತಕ ಓದ್ತಿತ್ತಂತೆ. ಅಲ್ಲಿ ಇರೋರಿಗೆಲ್ಲ ಆಶ್ಚರ್ಯ ಆಗ್ತದೆ, ಏನಿದು ಎಲ್ಲರೂ ಮೊಬೈಲ್ ಇಟ್ಕೊಂಡಿದ್ದಾಗ ಇವರಿಬ್ಬರು ಮಾತ್ರ ಬುಕ್ ಇಟ್ಕೊಂಡಿದ್ದಾರಲ್ಲ ಅಂತೇಳಿ. ಯಾರೋ ಒಬ್ಬ ಬಂದು ಆ ತಾಯಿ ಹತ್ರ ಕೇಳ್ತಾನಂತೆ, ಏನು ನಿಮ್ಮ ಮಗು ಪುಸ್ತಕ ಓದ್ತಾ ಇದೆ ಅಂತೇಳಿ. ಅದಕ್ಕೆ ಅವ್ರು ಹೇಳ್ತಾರಂತಂದರೆ, ನಾನು ಪುಸ್ತಕ ಓದ್ತಾ ಇದ್ದೀನಿ, ನನ್ನ ಮಗಳು ಓದ್ತಾ ಇದೆ. ನಾವು ಏನು ಮಾಡ್ತೀವಿ ನಮ್ಮ ಮಕ್ಕಳು ಮಾಡ್ತಾರೆ. ಖಂಡಿತ. ನಾನು ಮೊಬೈಲ್ ಹಿಡಿದ್ರೆ ನನ್ನ ಮಗಳು ಮೊಬೈಲ್ ಇಟ್ಕೋತಿದ್ರು. ಹಾಗಾಗಿ ನಾವು ಹೇಳೋದಕ್ಕಿಂತ ನಾವು ಮಾಡಿ ತೋರಿಸಿದಾಗ ಅದು ನಮ್ಮ ಮನೆಗಳಲ್ಲಿ ಆಗಬೇಕಾಗಿದೆ. ಇದು ಏನಾಗ್ತದೆ, ಇವತ್ತು ಮಕ್ಕಳಿಗೆ ಹೇಳೋ ಸ್ಥಿತಿಲಿ ತಂದೆ ತಾಯಿಗಳು ಇದು ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾಕಂದರೆ ಮಕ್ಕಳು ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋ ಸ್ಥಿತಿಗೆ ತಂದಿಟ್ಟಿದ್ದೀವಿ. ಖಂಡಿತ. ಊಟ ಮಾಡಲ್ಲ, ಒಂದು ಮೊಬೈಲ್ ಕೊಡಿಸಿಲ್ಲ ಅಂದ್ರೆ ಊಟ ಮಾಡಲ್ಲ, ಬೈಕ್ ಕೊಡಿಸಿಲ್ಲ ಅಂದರೆ ಮನೆ ಬಿಟ್ಟು ಹೋಗ್ತೀನಿ, ಕೊನೆ ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳಲೇಬೇಕು, ನಾನು ಸುಸೈಡ್ ಮಾಡ್ಕೋತೀನಿ ಅನ್ನೋ ಮಟ್ಟಕ್ಕೂ ಬ್ಲ್ಯಾಕ್ ಮೇಲ್ ಮಾಡುವಂತ ನೋಡ್ತಾ ಇದ್ದೀವಿ. ಹಾಗಾಗಿ ಮಕ್ಕಳನ್ನ ನಾವು ಕಂಟ್ರೋಲ್ ಇಟ್ಕೋಬೇಕು, ತುಂಬ ಅವಶ್ಯಕತೆ ಇದೆ. ಇವತ್ತು ಅವರು ಮಾದಕ ವಸ್ತು ಅಥವಾ ಇನ್ನೂ ದುಷ್ಟಗಳಿಗೆ ಬಲಿಯಾಗ್ಬಿಡ್ತಾ ಇದ್ದಾರೆ. ಅವರಿಗೆ ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇವತ್ತು. ಅದಕ್ಕೆ ನಾನಾ ಕಾರಣಗಳಿರ್ಬೋದು, ನಾನಾ ಪ್ರಭಾವಗಳಿರ್ಬೋದು. ಬಟ್ ಅದನ್ನು ಸರಿಗೆ ದಾರಿ ಭಾರತ ದೇಶದಲ್ಲಿ ಇನ್ನೆಲ್ಲೇ ಸರಿ ದಾರಿಗೆ ತರಕ್ಕೆ ಸಾಧ್ಯ. ಯಾಕಂದರೆ ನಮ್ಮ ಪರಂಪರೆ ಅಷ್ಟು ದೊಡ್ಡದು, ನಮ್ಮ ಸಂಸ್ಕೃತಿ ಅಷ್ಟು ದೊಡ್ಡದು. ಆ ಸಂಸ್ಕೃತಿಯನ್ನು, ಪರಂಪರೆಯನ್ನು ಜೊತೆಗೆ ಅವ್ರಿಗೆ ಆಧುನಿಕತೆ ಜೊತೆಗೆ ಇದನ್ನು ಅವರಲ್ಲಿ ತುಂಬಬೇಕಾಗಿದೆ. ತುಂಬಿದಾಗ ಅವರಿಗೆ ನೀನು ಮಾಡಬೇಕಾದ ನಿನ್ನ ಗುರಿ ಏನು ಅಂತೇಳಿ ತಿಳಿಸಿ ಹೇಳಿದಾಗ ಅವ್ರು ಸರಿಯಾದ ದಾರಿಗೆ ಬರೋ ಅವಶ್ಯಕತೆ ಇದೆ. ಜೊತೆಗೆ ನಮ್ಮ ಮಾಧ್ಯಮ, ಪೊಲೀಸ್ ಇಲಾಖೆ ಅಥವಾ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು ಇವಕ್ಕೆಲ್ಲ ಜವಾಬ್ದಾರಿ ವಹಿಸ್ಕೋಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮಗೊಂದು ತುಂಬ ಕಳವಳಕಾರಿಯಾದಂಥ ವಿಷಯ ಅದಂದರೆ ಡ್ರಗ್ಸು. ಖಂಡಿತ. ಇವತ್ತು ಸಾಕಷ್ಟು ಜನರು ತಮ್ಮ ಜೀವನವನ್ನು, ಅವ್ರ ಕುಟುಂಬದ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ ಯುವಕರು. ಅದನ್ನು ಸರಿಗೆ ದಾರಿ ತರುವಂಥ ಪ್ರಯತ್ನ ಪೊಲೀಸ್ ಇಲಾಖೆ ನಿರಂತರವಾಗ್ತಾ ಇದೆ. ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಆ ಜಾಗೃತಿ ಮೂಡಿಸುವಂಥದ್ದು, ತಿಳಿ ಹೇಳುವಂಥದ್ದು ಅವರನ್ನು. ಜೊತೆಯಲ್ಲಿ ಅದರ ಮಾಡ್ತಾ ಇರೋಂಥವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋಂಥದ್ದು ನಡೀತಾ ಇದೆ. ಎರಡೂ ಈಕ್ವಲ್ ಆಗಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ತುಂಬ ನಿರಂತರ ಪ್ರಯತ್ನ ಆಗ್ತಾ ಇದೆ. ಇದೆಲ್ಲ ಕಾನೂನು ಇದೆಲ್ಲ ಒಂದು ಕಡೆ ಇದ್ದರೆ ನಿಮ್ಮ ಮನಸ್ಥಿತಿನ ಬದಲಾವಣೆ ಮಾಡ್ಕೋಬೇಕಾಗಿದೆ ಯುವಕರು. ನನಗಿದಲ್ಲ, ಇದು ನನ್ನ ಅವಶ್ಯಕತೆ ಅಲ್ಲ, ಇದು ನನ್ನ ಗುರಿ ಅಲ್ಲ, ನನ್ನ ಗುರಿನೇ ಬೇರೆ ಇದೆ, ನನ್ನ ದೇಶ ನನ್ನ ಕಡೆ ನೋಡ್ತಾ ಇದೆ, ಸಮಾಜ ನನ್ನ ಕಡೆ ನೋಡ್ತಾ ಇದೆ, ಕುಟುಂಬ ನನ್ನ ಕಡೆ ನೋಡ್ತಾ ಇದೆ ಅಂತ ಅನ್ಕೊಂಡ್ರೆ, ಜೊತೆಗೆ ನನಗೂ ನಾನು ಬೇಕಲ್ಲ, ಅದನ್ನು ಬೇಕಾ ಅನ್ಕೊಂಡ್ರೆ ಇದು ಯಾವುದು ಕಷ್ಟ ಅಲ್ಲ ಅಂತ ಅನಿಸ್ತದೆ. ಆ ನಿಟ್ಟಿನಲ್ಲಿ ಎಲ್ಲರ ಪ್ರಯತ್ನ ನಿರಂತರವಾಗಿ ನಡೀಬೇಕು. ಸರ್, ಈ ಜೊತೆಗೆ ಮಂಗಳೂರು ನಗರ ಅಥವಾ ಈ ಕರಾವಳಿಯ ಭಾಗ ಅಂತ ಹೇಳಿದರೆ ಈ ಜನಗಳು ಬಹಳ ಬುದ್ಧಿವಂತರಂತೇಳಿ ಆಗ ಹೇಳಿದ್ರಿ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕಾನೂನು ಅರಿವುಗಳ ಮುಖೇನವಾಗಿ ಒಂದು ಸಂದೇಶ ನೀವು ನೀಡುವುದಾದರೆ ಯಾವ ರೀತಿ ಸರ್? ಈಗ ಕಾನೂನು ಒಂದು ಕಡೆ ಹೇಳೋಣ. ಈಗ ಮಾದಕ ದ್ರವ್ಯ ಅಥವಾ ಕಾನೂನು ಇನ್ನೊಬ್ರಿಗೆ ತೊಂದರೆ ಕೊಡೋದು ತಪ್ಪು ಅಂತೇಳಿ ನಮಗೆಲ್ಲ ಗೊತ್ತಿದೆ. ಖಂಡಿತ. ಅದಕ್ಕೆ ಕಾನೂನು ಅವಶ್ಯಕತೆನೇ ಇಲ್ಲ. ಕಾನೂನು ಗೊತ್ತಿದೆ, ಇಲ್ಲ ಅಂತ ಹೇಳಿಲ್ಲ. ಈಗ ಇನ್ನೊಬ್ಬರನ್ನ ಬೈಯೋದು ಅಥವಾ ಇನ್ನೊಬ್ಬರಿಗೆ ಏನೋ ತೊಂದರೆ ಮಾಡೋದು ಅಥವಾ ಅವರ ಹಕ್ಕುಗಳನ್ನ ಉಲ್ಲಂಘನೆ ಮಾಡುವಂಥದ್ದು ತಪ್ಪು ಅಂತ ಗೊತ್ತಿದೆ ನಮಗೆ. ಸಿಂಪಲ್ ಆ್ಯಸ್ ಇಟ್ ಈಸ್. ಜೊತೆಗೆ ಮಾದಕ ದ್ರವ್ಯ ಅಥವಾ ಬೇರೆ ದುಶ್ಚಟಗಳಿಂದ ನನ್ನ ಜೀವನ ಹಾಳಾಗುತ್ತೆ, ನನ್ನ ಆರೋಗ್ಯ ಹಾಳಾಗುತ್ತೆ, ನನ್ನ ಕುಟುಂಬ ಹಾಳಾಗುತ್ತೆ ಅಂತ ಗೊತ್ತಿರೋದ್ರಿಂದ
ಕಾನೂನು ಅರಿವಿನ ಮುಂಚೆ ಈ ಒಂದು ಅರಿವನ್ನು ನಾನು ಮಾಡ್ಕೋಬೇಕಾಗ್ತದೆ. ಅದೇನು ಹೇಳಿದ ಮನಸ್ಥಿತಿನ ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಅದಾದಮೇಲೆ ಕಾನೂನು, ನೀನು ತಪ್ಪು ಮಾಡಿದ ಕಾನೂನಿದೆ ಅಥವಾ ನಿನ್ನ ಸರಿತಾರ ಮಾಡಲಿಕ್ಕಿದ್ದು ಕಾನೂನಿದೆ. ಆ ನಿಟ್ಟಿನಲ್ಲಿ ಕಾನೂನುಗಳು ನಿಮ್ಗೆ ಎಷ್ಟೇ ಇದ್ದರೂ ಸಹ ನನ್ನ ಮನಸ್ಥಿತಿನ ಬದಲಾವಣೆ ಮಾಡಿಕೊಂಡಾಗ ಮಾತ್ರ ಇದು ಯಾಕಂದರೆ ತುಂಬ ಸುಲಭ ಅಂತ ನನ್ನ ಅನಿಸಿಕೆ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ನಂತರ ಕಾನೂನು ಇದ್ದೇ ಇದೆ, ಅದನ್ನು ಆ್ಯಕ್ಷನ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಇದ್ದೇ ಇದೆ. ಇದು ಮಹೇಶ್ ಸರ್ನ ಒಂದು ಮುಖ ಆದರೆ ಮಹೇಶ್ ಸರ್ದು ಇನ್ನೊಂದು ಮುಖ ಇದೆ. ಬಹುಶಃ ಅದು ಇನ್ನೂ ಕೂಡ ಯಾರಿಗೂ ತಿಳಿಲಿಲ್ಲ ಅನ್ನೋದು. ಬಲ ಕೈಯಲ್ಲಿ ಮಾಡಿದ ಕೆಲಸ ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ರೀತಿ ಸಮಾಜ ಸೇವೆಯಲ್ಲಿ ನಾನು ತಿಳ್ಕೊಂಡ ಮಟ್ಟಿಗೆ ಅದೆಷ್ಟೋ ವಿದ್ಯಾರ್ಥಿಗಳ ಪಾಳಿಗೆ ಬೆಳಕಾಗಿದ್ದೀರಿ, ಅದೆಷ್ಟೋ ಅಶಕ್ತ ಕುಟುಂಬಗಳಿಗೆ ನೆರವಾಗಿದ್ದೀರಿ. ಬಹುಶಃ ಪೊಲೀಸ್ ಇಲಾಖೆ ಅಂತ ಹೇಳಿದರೆ ಒಂದು ರೀತಿಯ ಒಂದು ಭಾವನೆ ಇದೆ, ಸ್ವಾರ್ಥ ಅನ್ನೋದು. ಅದರಲ್ಲಿಯೂ ಕೂಡ ತಾನು ಸ್ವಾರ್ಥ ಬಿಟ್ಟು ಸಮಾಜಮುಖಿಯಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೋಬೇಕು ಅನ್ನೋದು ಚಿಂತನೆ ಹೇಗೆ ಮೂಡಿತು ಸರ್ ಇದು? ಇಲ್ಲ, ಇದೆಲ್ಲ ನನಗೆ ಬಂದಿದ್ದು ನಮ್ಮ ತಂದೆಯಿಂದ. ನಮ್ಮ ತಂದೆನೂ ಈ ಥರ ಸೇವೆಗಳಲ್ಲಿ ಅವ್ರಿಗಾಗದ ಮಟ್ಟದಲ್ಲಿ ಪ್ರಯತ್ನವನ್ನು ಮಾಡ್ತಿದ್ರು. ಅವರನ್ನು ನೋಡಿ ಕಲ್ತು ನಾವು ಅದೇ ಮನೇಲಿ ಕಲ್ತಿದ್ದಲ್ಲ ಅಂತೇಳಿ. ಹಾಗಾಗಿ ಅದು ನಮ್ಮ ಜೊತೆಲಿ ಬಂತು. ಬಟ್ ಅದು ನಾನು ಹೇಳುವಂಥ ಅವಶ್ಯಕತೆಯೂ ಇಲ್ಲ, ಅದು ಮತ್ತೆ ಬೇಳುವಂಥದ್ದು ಬೇಕಾಗೂ ಇಲ್ಲ. ನನಗೆ ಎಲ್ಲೇನು ಸಾಧ್ಯ ಆಗ್ತದೆ, ಎಲ್ಲೆಲ್ಲಿ ಸಾಧ್ಯ ಆಗ್ತದೆ, ಎಲ್ಲೆಲ್ಲಿ ಅವಕಾಶಗಳು ಬರ್ತದೆ ಅದನ್ನು ನಾನು ಏಕೆಂದರೆ ನನಗೊಬ್ರು ಯಾರು ಸಹಾಯ ಮಾಡಿರ್ತಾರೆ. ಖಂಡಿತ. ಹಾಗಾಗಿ ನಾನು 4 ಜನಕ್ಕೆ ಸಹಾಯ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇಟ್ಕೊಂಡಿರೋಂಥದ್ದು. ಅದನ್ನು ನಿರಂತರವಾಗಿ ಎಲ್ಲಿ ತನಕ ಸಾಧ್ಯ ಆಗ್ತದೆ ಅಲ್ಲಿ ತನಕ ಮಾಡ್ಕೊಂಡು ಹೋಗ್ತೀನಿ. ಅದು ಖುಷಿ ಇದೆ ನನಗೆ. ಅದು ನನಗೆ ಮಾತ್ರ ಮಾಡುವಂಥದ್ದು, ನನಗೆ ಖುಷಿಗೋಸ್ಕರ ಅಷ್ಟೇ. ಅದು ಬೇರೆಯವ್ರಿಗೆ ಹೇಳ್ಕೊಳ್ಳೋಕ್ಕೆ ಅಂತಲ್ಲ, ಬಟ್ ನನ್ನ ಖುಷಿ ನಾನು ಮಾಡ್ತಾ ಹೋಗ್ತೀನಿ. ಅದನ್ನು ಅದ್ರ ಜೊತೆಗೆ ತಾವು ನಿರೂಪಕರಾಗಿ ಅದೆಷ್ಟೋ ಕಾರ್ಯಕ್ರಮಗಳನ್ನು ಮಾಡಿದರ ಜೊತೆಗೆ ಕಲಾವಿದರಾಗಿ ಬಹುಶಃ ಇವತ್ತು ಮೊನ್ನೆ ನಡೆದ ಸಂಗೀತೋತ್ಸವ ಇದು ಯಾಕಾಗಿ ಆಯಿತು ಸರ್? ಇದರ ಉದ್ದೇಶ ಏನು, ಇದರ ಯೋಚನೆ ಏನು, ಇದರ ಹಿಂದಿರುವಂತಹ ಆಲೋಚನೆ ಏನು ಸರ್? ಇಲ್ಲ, ನಾವು ಶಾಲಾ ಕಲಿತಾ ಇದ್ದ ಸಂದರ್ಭದಲ್ಲಿ ಈ ನಿರೂಪಕರು ನನ್ನ ಹೀರೋಗಳಾಗಿದ್ದರು. ಅವ್ರು ನೋಡಿ ಕಲ್ತಿದ್ದು, ಹೇಗೆ ಮಾತಾಡಬೇಕು, ಅವ್ರ ವೇರಿಯೇಷನ್ಸ್ ಹೇಗಿರ್ತದೆ ಅಂತೇಳಿ ಯೋಚನೆ ಮಾಡೋದ್ರ ಜೊತೆಗೆ ಕಲೆ ಬಗ್ಗೆ ತುಂಬ ಆಸಕ್ತಿ ಇದ್ದವನು ನಾನು. ಹಾಗಾಗಿ ಅವಕಾಶಗಳನ್ನ ಕೇಳಿ ಪಡ್ಕೋತಿದ್ದೆ ನಿರೂಪಣೆ ಮಾಡಲಿಕ್ಕೆ, ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಹೋಗಿ. ಯಾಕಂದರೆ ಇವನು ಎಲ್ಲೂ ಕಲ್ತಿಲ್ಲ ನಾನೇ ಆಗಿ ಸ್ವಯಂ ಅದನ್ನು ಕಲ್ತ್ಕೊಂಡು ಮಾಡ್ತಿದ್ದೆ. ತುಂಬ ಕಾಲೇಜು ಡಿಪಾರ್ಟ್ಮೆಂಟ್ ಬರೋ ತನಕ ನಿರೂಪಣೆ ನನ್ನ ಫೇವ್ರೆಟ್ ಇದು. ಜೊತೆಗೆ ಎಲ್ಲೆಲ್ಲಿ ಸಾಧ್ಯವಾಗ್ತದೆ ಅಂದರೆ ಚಿಕ್ಕ ನಾಟಕಗಳನ್ನ ಡೈರೆಕ್ಟ್ ಮಾಡುವಂಥದ್ದು, ನಾಟಕಗಳಲ್ಲಿ ಭಾಗವಹಿಸುವಂಥದ್ದು, ಪಾಠ ಮಾಡುವಂಥದ್ದು, ಇವೆಲ್ಲವನ್ನು ಮಾಡ್ತಿದ್ದವನು ನಾನು. ಬಟ್ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗಲಿಲ್ಲ ಅದು. ಅದಾದಮೇಲೆ ಇಲಾಖೆಗೆ ಸೇರಿದ ಮೇಲೆ ಅದು ನಮ್ಗೆ ಗೊತ್ತಲ್ಲ, ಬೇರೆ ಅದಕ್ಕೆ ತುಂಬ ಅವಕಾಶ ಕಡಿಮೆ. ವೈಯಕ್ತಿಕ ಅಥವಾ ಹಿತಾಸಕ್ತಿಗಳಿಗೆ ಅಥವಾ ವೈಯಕ್ತಿಕ ಆಸಕ್ತಿಗಳಿಗೆ ತುಂಬ ಕಡಿಮೆ ಸಮಯ ಸಿಗುವಂಥದ್ದು ಇದರಲ್ಲಿ. ಜೊತೆಗೆ ನಾನು ಹೋಗಿದ್ದ ಕೆಲಸ ಮಾಡೋ ಜಾಗದಲ್ಲಿ ನಾನು ಕೆಲವು ಈ ಸಮಾನ ಮನಸ್ಕ ವ್ಯಕ್ತಿಗಳ ಜೊತೆಗೆ ಒಂದು ಸಂಪರ್ಕವನ್ನು ಬೆಳೆಸಿ ಅಲ್ಲಿ ನನ್ನ ಕೈಲಿ ಏನು ಸಾಧ್ಯ ಆಗ್ತದೆ, ಕ್ರೀಡಾ ಚಟುವಟಿಕೆ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ರಕ್ತದಾನ ಶಿಬಿರಗಳಿರ್ಬೋದು, ಸಾಕಷ್ಟು ಚಟುವಟಿಕೆಗಳಿಗೆ ನಾನು ಭಾಗಿಯಾಗ್ತೇನೆ ಅವ್ರ ಜೊತೆಗೆ. ಅಂದರೆ ಅವ್ರು ಮಾಡ್ತಾರೆ, ನನ್ನ ಹಿಂದ್ಗಡೆ ಬಂದಿದ್ದ ವ್ಯಕ್ತಿಯಾಗಿ ಇದನ್ನು ಮಾಡೋಣ. ಯಾಕಂದರೆ ಆ ವ್ಯಕ್ತಿಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ, ಜೊತೆಗೆ ಸಾಕಷ್ಟು ಜನಗಳ ಸಂಪರ್ಕ ಮತ್ತು ಅವ್ರಿಗೆ ಬೇಕಾದನ್ನು ನನ್ನ ಕಡೆಯಿಂದ ಏನಾಗ್ಬೋದು ಅಂತೇಳಿ ಪ್ರಯತ್ನ ಮಾಡ್ತೀನಿ. ಕನ್ನಡೋತ್ಸವದ ಬಗ್ಗೆ ನಮ್ಮ ಸಂಗೀತೋತ್ಸವದ ಬಗ್ಗೆ ಮಾತಾಡಿದ್ರಿ. ಇದಕ್ಕಿಂತ ಮುಂಚೆ ಆರಕ್ಷಕರ ಕನ್ನಡೋತ್ಸವ ಅಂತೇಳಿ ನವೆಂಬರ್ 1ನೇ ತಾರೀಕು ಒಂದು ಕಾರ್ಯಕ್ರಮ ಮಾಡಿದ್ದು. ಅದು ಆರಕ್ಷಕರೇ ಮಾಡಿದಂಥ ಒಂದು ಕಾರ್ಯಕ್ರಮ. ಎಲ್ಲ ಆರಕ್ಷಕರು ಅವತ್ತು ಸ್ಟೇಜ್ ಮೇಲೆ ಅವರೇ ಪರ್ಫಾರ್ಮ್ ಮಾಡಿದ್ರು. 4 ಗಂಟೆಗಳ ಕಾಲ ವಿವಿಧ ವರ್ಗಗಳಲ್ಲಿ, ಅದು ಗೀತಗಾಯನ ಇರ್ಬೋದು, ಅಥವಾ ಕಿರುನಾಟಕ ಇರ್ಬೋದು, ಅಥವಾ ಗ್ರೂಪ್ ಡ್ಯಾನ್ಸ್ ಇರ್ಬೋದು, ಅಥವಾ ಸೋಲೋ ಡ್ಯಾನ್ಸ್ ಇರ್ಬೋದು. ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿ ತುಂಬ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಪೊಲೀಸರು, ತುಂಬ ಸಮಯನೇ ಸಿಗಲ್ಲ ಅದಕ್ಕೆ. ಆದರೂ 1 ತಿಂಗಳ ಕಾಲ ಎಲ್ಲರಿಗೂ ಪ್ರಾಕ್ಟೀಸ್ ಮಾಡಿಸಿ, ಅವ್ರಿಗೆ ಅಭ್ಯಾಸ ಮಾಡಿಸ್ಕೊಂಡು, ಜೊತೆಗೆ ಅವರಲ್ಲಿ ಒಂದು ಆಸಕ್ತಿಯನ್ನು ಮೂಡಿಸೋದು ತುಂಬ ಕಷ್ಟ. ಯಾಕಂದರೆ ಯಾರು ಕಲಾವಿದರಲ್ಲ, ಹುಟ್ಟು ಕಲಾವಿದರಲ್ಲ. ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಆಸಕ್ತಿ ಇರ್ಬೋದು, ಆಸಕ್ತಿಯನ್ನು ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಹತ್ರ ಒಂದು ಪ್ರಾಕ್ಟೀಸ್ ಮಾಡಿಸಿ, ಒಂದು ಮಂಗಳೂರು ಪುರಭವನದಲ್ಲಿ ಒಂದು ಜನ ಮಾತಾಡೋದು, ನಮ್ಮ ಕಮಿಷನರ್ ಸಾಹೇಬರು ಅದನ್ನು ಪ್ರಶಂಸೆ ಮಾಡಿದ್ರು. ತುಂಬ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ರಿ ಅಂಥೇಳಿ, ಒಂದು ಟಾಪ್ ಲೆವೆಲ್ ಕಾರ್ಯಕ್ರಮ ಅಂಥೇಳಿ. ಅದೊಂದು ಮಾಡಿದಾಗ ಅದಾದಮೇಲೆ ನನಗೆ ಈ ಸಂಗೀತದ ಬಗ್ಗೆ ಸ್ವಲ್ಪ ಒಲವು, ನಿಮ್ಗೆ ಗೊತ್ತಿದೆ, ಎಲ್ಲರಿಗೂ ಒಲವಿರ್ತದೆ. ಆ ಸಂಗೀತಗಾರರ ಬಗ್ಗೆ ನನಗೆ ಸಾಕಷ್ಟು ನನ್ನ ಸ್ನೇಹಿತರಿದ್ದರು. ಒಂದು ಯೋಚನೆ ಬಂತು, ಸಂಗೀತಗಾರರಿಗೆ ಯಾಕೆ ಒಂದು ಕಾರ್ಯಕ್ರಮ ಮಾಡಬಾರ್ದು, ಅವರಿಂದನೇ ಒಂದು ಕಾರ್ಯಕ್ರಮ ಆಗಬಾರ್ದು ಅಂತೇಳಿ ಯೋಚನೆಯನ್ನು ಮಾಡಿ ಕೆಲವು ಸಮಾನ ಮನಸ್ಕ ನನ್ನ ಜೊತೆಗೆ ಬೆರೆಯುವಂಥ ಕೆಲವು ವ್ಯಕ್ತಿಗಳನ್ನು ಸಂಪರ್ಕ ಮಾಡಿ ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀನಿ ಮನಸ್ಸಲ್ಲಿ. ನಿಮ್ಮ ಯೋಚನೆ ಏನು ಅಂದರೆ ಅವ್ರಿಗೂ ಒಂದು ಖುಷಿ ಆಯಿತು, ಮಾಡೋಣ ಅಂಥೇಳಿ. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಯಿತು ಎಲ್ಲರನ್ನು ಒಡ್ಡಿಗೂಡಿಸೋದು. ಸುಮಾರು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆ 800 ಸಂಗೀತ ಕಲಾವಿದರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಫಸ್ಟ್ ಅವ್ರನ್ನೆಲ್ಲ ಕೊಡಿಸಿ, ಅದರದ್ದು ಆರ್ಗನೈಸರ್ಸು ಸಂಗೀತ ಕಲಾವಿದರೆ, ಕೆಲವ್ರನ್ನ ಬಿಟ್ಟು ಅದರದ್ದು ಕಾರ್ಯಕ್ರಮ ನಡೆಸೋರು ಸಂಗೀತ ಕಲಾವಿದರೆ, ಕಾರ್ಯಕ್ರಮದ
ಪ್ರೇಕ್ಷಕರು ಸಂಗೀತ ಕಲಾವಿದರು ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಸುಮಾರು 14 ಗಂಟೆಗಳ ಕಾಲ ನಿರಂತರವಾಗಿ ಮಾಡಿದ್ದೀವಿ ಕಾರ್ಯಕ್ರಮ. ಇದು ಈ ಭಾಗದ ಅತಿ ದೊಡ್ಡ ಕಾರ್ಯಕ್ರಮ ಅಂತ ಯೋಚನೆ ಮಾಡಿ ಹಾಗೆ ಮಾಡಿದ್ದೀವಿ. ತುಂಬ ಯಶಸ್ವಿಯಾಗಿದೆ, ತಾವು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸಂಗೀತಗಾರರಿಗೆ ಅವ್ರಿಗೆ ಖುಷಿಯಾಗಿದೆ, ನಮ್ಮೂರನ್ನ ಯಾರು ಯಾಕಂದರೆ ಸಂಗೀತಗಾರರು ಏನು ಮಾಡ್ತಾರೆ ಅಂದರೆ ಅವ್ರು ಇನ್ನೊಬ್ಬರು ಸಂತೋಷದಲ್ಲಿ ಹೋಗಿ ಸಂತೋಷ ಕೊಡುವಂಥವ್ರು. ಖಂಡಿತ ಅವ್ರ ಸಂತೋಷಕ್ಕೆ ಅವ್ರಿಗೋಸ್ಕರ ಸಂತೋಷ ಅವ್ರು ಯಾವತ್ತೂ ಕೊಟ್ಟಿದ್ದಿಲ್ಲ. ಹಾಗಾಗಿ ಯೋಚನೆಯನ್ನು ಮಾಡಿ ಒಂದು ದೊಡ್ಡ ಕಾರ್ಯಕ್ರಮ ಪುರಭವನದಲ್ಲಿ ಆಯಿತು. ಅಷ್ಟೇ ಯೋಚನೆ, ಅವರಿಂದ ಅವ್ರಿಗೊಂದು ದಿನ ಇರಬೇಕು, ಅವ್ರಿಗೂ ಒಂದು ಖುಷಿ, ಬೇರೆಯವ್ರನ್ನ ಖುಷಿ ಪಡಿಸೋರ್ಗೂ ಒಂದು ಖುಷಿ ಪಡಿಸೋಕೆ ಯಾರೋ ಒಂದು ವೇದಿಕೆ ಬೇಕು ಅಂತೇಳಿ ಆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು. ಅದೇ ರೀತಿ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕ ಬಂಧುಗಳಿಗೆ ತಮ್ಮ ಸಂದೇಶ ನೀಡೋದಾದರೆ? ಸಂದೇಶ ಕೊಡೋಷ್ಟು ದೊಡ್ಡವನಲ್ಲ, ಬಟ್ ನನ್ನ ಪೊಲೀಸ್ ಇಲಾಖೆ ನಿಮಗಾಗಿರುವಂಥದ್ದು. ಪೊಲೀಸಲ್ಲಿ ಕೆಲಸ ಮಾಡುವಂಥವ್ರು ನಿಮ್ಮಿಂದ ಬಂದಿರುವಂಥ ವ್ಯಕ್ತಿಗಳೇ. ಯಾವಾಗ ನಾವು ಯಾವ್ದಾರ ಪೊಲೀಸ್ ಠಾಣೆಗೆ ಹೋದಾಗ ನೀವು ಒಂದು ಬೋರ್ಡನ್ನು ನೋಡ್ತೀರಿ, ಕಾನೂನನ್ನು ಗೌರವಿಸೋರನ್ನು ನಾವು ಗೌರವಿಸುತ್ತೇವೆ ಅಂತೇಳಿ. ಇದಕ್ಕಿಂತ ದೊಡ್ಡ ಒಂದು ಇದು ಬೇಕಾಗಿಲ್ಲ ನಿಮಗೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಕಾನೂನು ಗೌರವಿಸಿದ್ರೆ ನಾವು ನಿಮ್ಮನ್ನು ಗೌರವಿಸ್ತೀವಿ, ಕಾನೂನು ನಿಮ್ಮನ್ನು ಗೌರವಿಸ್ತದೆ. ಹಾಗಾಗಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಮತ್ತು ಈ ಸಾಮಾಜಿಕ ಪಿಡುಗುಗಳೇನಿದೆ, ಈ ಇವತ್ತು ಇರತಕ್ಕಂಥ ಒಂದು ದೊಡ್ಡ ಸಾಮಾಜಿಕ ಪಿಡುಗು ಡ್ರಗ್ಸ್, ಇದ್ರ ವಿರುದ್ಧ ನಿರಂತರವಾಗಿ ಎಲ್ಲರೂ ಹೋರಾಟ ಮಾಡಬೇಕಾಗ್ತದೆ. ಅದನ್ನು ಹೋರಾಟ ಮಾಡೋದನ್ನು ತಡೆದಾಗ ಮಾತ್ರ ಸಮಾಜದಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡೋಕ್ಕಾಗ್ತದೆ. ಮತ್ತು ಜೊತೆಗೆ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಪೊಲೀಸ್ ಇಲಾಖೆ ಜೊತೆಗೆ ಇರಲಿ. ನಿಮ್ಮಗಳ ಸಹಕಾರದಿಂದ ಈ ಭಾಗವಾದ ಅಥವಾ ನಮ್ಮ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಒಂದು ಶಾಂತಿಯ ನೆಲೆವೀಡಾಗಲಿ ಅಂತೇಳಿ ನಿಮ್ಮೆಲ್ಲರ ಸಹಕಾರ ಕೋರ್ತಾ ನಾನು. ವೀಕ್ಷಕರೇ, ಮಹೇಶ್ ಸರ್ ಅವರ ಮನದಾಳದ ಮಾತುಗಳು ಅವರಿಂದ ಕೇಳಿ ಆಯಿತು. ಇನ್ನು ಅವರನ್ನು ಬಲ್ಲವರು ಯಾವ ರೀತಿ ಅವರ ಬಗ್ಗೆ ಹೇಳುತ್ತಾರೆ? ಅವ್ರ ಹತ್ರ ACP ಸಾಹೇಬ್ರ ಹತ್ರ ಸುಮಾರು 20 ವರ್ಷದ ಒಡನಾಟ ಇದೆ. ನಮ್ಮ ಸಾಹೇಬರು ಕರ್ತವ್ಯದಲ್ಲಿ ಭಾರಿ ನಿಷ್ಠೆ. ಅವರು ಸಾಂಗ್ಲಿಯನ ಅಂತಾರೆ. ನಮ್ಮ ಸಾಹೇಬರಲ್ಲಿ ನಾನು ಸಾಂಗ್ಲಿಯನ ಕಂಡಿದ್ದೀನಿ. ನಮ್ಮ ಸಾಹೇಬರು ಕರ್ತವ್ಯ ನಿಷ್ಠೆ ನೋಡಿ ಕರ್ನಾಟಕ ಸರ್ಕಾರ CM ಪದಕ ಕೊಟ್ಟರು ನಮ್ಮ ಸಾಹೇಬರಿಗೆ. ನನಗೆ ಇನ್ನೊಂದು ಆಸೆ ಐತೆ, ನಮ್ಮ ಸಾಹೇಬರಿಗೆ ರಾಷ್ಟ್ರಪತಿ ಪದಕ ಸಿಗಬೇಕು ಅಂತ ನಾನು ತುಂಬಾ ದೇವರಲ್ಲಿ ಬೇಡ್ಕಂತೀನಿ, ಸಿಗ್ಲಿ ನಮ್ಮ ಸಾಹೇಬರಿಗೆ ಅಂತ. ಇನ್ನೂ ಒಳ್ಳೆ ಹುದ್ದೆಗೆ ಹೋಗ್ಲಿ ನಮ್ಮ ಸಾಹೇಬರು ಅಂತ ನಾನು ಇಷ್ಟಪಡ್ತೀನಿ. ಇವತ್ತಿಗೆ ನಮ್ಮ ಸಾಹೇಬರು ಪೊಲೀಸ್ ಇಲಾಖೆಯಲ್ಲಿ 25 ವರ್ಷ ಆಗಿದೆ. ಈಗ ಮುಂದಕ್ಕೆ ಒಳ್ಳೊಳ್ಳೆ ಹುದ್ದೆಗೆ ಹೋಗ್ಲಿ ನಮ್ಮ ಸಾಹೇಬರು. ಇನ್ನು ನನ್ನಂತ ಬಡವರನ್ನ ಎಷ್ಟೋ ಜನ ಕಾಪಾಡಿದ್ದಾರೆ, ಇನ್ನೂ ಮುಂದೆ ಕಾಪಾಡಲಿ ಅಂತ ನಾನು ಬೇಡ್ಕಂತೀನಿ. ಧನ್ಯವಾದಗಳು. ನಮಸ್ಕಾರ, ನಾನು ದೀಪಕ್ ರಾಮಯ್ಯ ಅಂತ, ಮೂಲತಃ ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆಯವನು. ನಾವು ಮಹೇಶ್ ಕುಮಾರ್ ಅದೇ ಊರಲ್ಲಿ ಹುಟ್ಟಿದ್ದು, ಒಂದೇ ಸ್ಕೂಲ್ ಓದಿದ್ದು, ಸಹಪಾಠಿಗಳು, ನಂತರ ಗೆಳೆತನ. ಹಾಗಾಗಿ ನನಗೆ ಮಹೇಶ್ ಕುಮಾರ್ ಅವರು ತುಂಬ ಚಿಕ್ಕದ್ರಿಂದ ಗೊತ್ತು, ನಮ್ಮ ಒಡನಾಟ ಆಗಿಂದನೂ ಇದೆ. ನಾನು ಕಂಡಂತೆ ಆಗ ಬಹಳ ಒಂದು ಶಾಂತ ಸ್ವಭಾವದ ವ್ಯಕ್ತಿ ಮೊದಲಿಂದನೂ ಅವರು. ಯಾರು ಗೊಡವೆಗೂ ಹೋಗಲ್ಲ, ಗೋಜ್ಗೂ ಹೋಗಲ್ಲ, ಅವ್ರ ಪಾಡಾಯಿತು, ಅವ್ರ ಕೆಲಸ ಆಯಿತು, ಹಾಗೆ ಇದ್ರು. ಇವತ್ತಿಗೆ ನಾವು ನೋಡಿದಾಗಲೂ ಅವ್ರು ಹಾಗೆಯೇ ಶಾಂತಚಿತ್ತರಾಗಿ ಹಾಗೇ ಇದ್ದಾರೆ. ಆಮೇಲೆ ಸುಮಾರು ವರ್ಷ ಅವರು ನನ್ನ ತಿಳಿದಂಗೆ ಅವರು ಮಂಡ್ಯಕ್ಕೆ ಹೋದ್ರು, ಅಲ್ಲಿ ಇಂಜಿನಿಯರಿಂಗ್ ಪದವಿ ಮುಗಿಸಿದ್ರು. ಅವಾಗ ಸ್ವಲ್ಪ ವರ್ಷ ನಂಗೆ ಸಿಕ್ಕಿರಲಿಲ್ಲ. ಆಮೇಲೆ ನಾವು ಪುನಃ ಸಿಕ್ಕಿದಾಗ ಅದೇ ಮಹೇಶ್ ನಾನು ಪುನಃ ನೋಡ್ತಾ ಇರೋದು, ಹಾಗೇ ಇದ್ದಾರೆ. ದಕ್ಷ ಆಡಳಿತಾಧಿಕಾರಿ ಅಂತ ಎಲ್ಲ ಕಡೆ ಒಳ್ಳೆ ಹೆಸರು ತಗೊಂಡಿದ್ದಾರೆ. ಶಿಸ್ತು, ಕಟ್ಟುನಿಟ್ಟು ಅದೆಲ್ಲ ಬಹಳ ಒಂದು ಅಚ್ಚುಕಟ್ಟಾಗಿ ಅವರಲ್ಲಿ ಎದ್ದು ಕಾಣುತ್ತೆ. ಅವರು ಪೊಲೀಸ್ ಇಲಾಖೆಗೆ ಒಂಥರ ಹೇಳಿ ಮಾಡಿಸ್ದಂಗೆ ಇದ್ದಾರೆ. ಇನ್ನೊಂದು ಅವರಲ್ಲಿ ಒಳ್ಳೆ ಗುಣ ನಾನು ಏನು ನೋಡಿದ್ದು ಅಂತಂದರೆ, ಅವ್ರು ಯಾವುದೇ ಊರಿಗೆ ಹೋದ್ರು, ಅವರು ಟ್ರಾನ್ಸ್ಫರ್ ಆದಾಗ, ವರ್ಗಾವಣೆ ಅವ್ರಿಗೆ ಟ್ರಾನ್ಸ್ಫರ್ ಆದಾಗ ಅಲ್ಲೂ ಕೂಡ ಅಲ್ಲಿ ಸ್ನೇಹಪರ ಕಾರ್ಯಕ್ರಮಗಳನ್ನು ಮಾಡಿ, ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಿ
ಅಲ್ಲಿ ಜನರನ್ನ ಒಗ್ಗೂಡಿಸಿ ಅಲ್ಲಿ ಒಂದು ಕಾರ್ಯಕ್ರಮ ಈ ಥರ ಮಾಡಿ ಒಂದು ಜನಬಲ ಪಡ್ಕೊಂಡಿದ್ದಾರೆ ಅವರು. ಮೊನ್ನೆ ನಾನು ಇತ್ತೀಚೆಗೂ ಅವ್ರು 25ನೇ ವರ್ಷದ ಇದಕ್ಕೆ ಹೋದಾಗ, ಫಂಕ್ಷನ್ಗೆ ಹೋದಾಗ ಅಲ್ಲಿ ನೋಡಿದ್ದೇನು ಅಂದರೆ ಜನಸಾಗರ, ಅವರೆಲ್ಲ ಬೇರೆ ಊರಿಂದ ಬಂದಿರತಕ್ಕಂಥವ್ರು. ಅದು ಹೇಗೆ ಅಂತಂದರೆ ಅಲ್ಲಿ ಅವರು ಆ ಗೆಳೆತನ ಬೆಳೆಸ್ಕೊಂಡಿದ್ದಾರೆ. ಜನಮುಖಿ, ಸಮಾಜಮುಖಿ ಇದು ಕಾರ್ಯಕ್ರಮಗಳನ್ನು ಮಾಡಿ ಅದು ಪಡ್ಕೊಂಡಿದ್ದಾರೆ ಅವರು. ಭಾಳ ಒಳ್ಳೆಯದು. ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಅವರು 25ನೇ ವರ್ಷದ ಮೈಲಿಕಲ್ಲು ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆದಿದ್ದಾರೆ. ಮುಂದಿನೂ ಕೂಡ ನಾನು ಭಗವಂತಲ್ಲಿ ಕೇಳ್ಕೊಳ್ಳೋದು ಅವ್ರಿಗೆ ಬಹಳ ಯಶಸ್ಸು, ಕೀರ್ತಿ ಸಿಗಲಿ ಕಾರ್ಯಕ್ಷೇತ್ರದಲ್ಲಿ, ಒಳ್ಳೆಯ ಆರೋಗ್ಯ, 100 ವರ್ಷ ಸುಖವಾಗಿ ಬಾಳಲಿ ಅಂತ ಹೇಳ್ತಾ ನಾನು ಮಹೇಶ್ ಅವರಿಗೆ ಇವತ್ತಿನ ದಿವಸ ಅಭಿನಂದನೆಗಳು. ನಮಸ್ಕಾರ. ವೀಕ್ಷಕ ಬಂಧುಗಳೇ, ಇದಿಷ್ಟು ಮಹೇಶ್ ಸರ್ ಅವರ ಮನದಾಳದ ಮಾತುಗಳು. ಖಂಡಿತವಾಗಿ ಒಬ್ಬ ಪೊಲೀಸ್ ಅಧಿಕಾರಿ ಯಾವ ರೀತಿ ಇರಬಹುದು, ಯಾವ ರೀತಿ ಜನರ ಮನಸ್ಸನ್ನು ಗೆಲ್ಲಬಹುದು, ಯಾವ ರೀತಿ ಸಮಾಜ ಸೇವೆಯಲ್ಲಿ ಗುರುತಿಸ್ಕೋಬಹುದು ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ನಮ್ಮ ಮಹೇಶ್ ಸರ್ ಅವರು. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಪ್ರೀತಿಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿಕೊಳ್ತಿದ್ದೇವೆ. ಅವರು ಮಾಡುವಂಥ ಕೆಲಸಗಳಿಗೆ ಯಶಸ್ಸಾಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸಿಕೊಳ್ತಾ ಮತ್ತೊಮ್ಮೆ ವಂದನೆಗಳು ಸರ್. ವಂದನೆಗಳು ನಿಮಗೆ. ಥ್ಯಾಂಕ್ ಯು ಸರ್. ಇಷ್ಟುವರೆಗೆ ನಾವು ತಿಳಿದುಕೊಂಡು ಬಂದಿರುವಂಥದ್ದು, ಕೇಳಿಕೊಂಡು ಬಂದಿರುವಂಥದ್ದು ಮಹೇಶ್ ಸರ್ ಅವರ ಜೀವನದ ಒಂದಷ್ಟು ವಿಚಾರಗಳು, ಅವರ ಅನುಭವಗಳು, ಪೊಲೀಸ್ ಇಲಾಖೆಯಲ್ಲಿ ಅವರು ನೀಡಿರುವಂತಹ ಅಭೂತಪೂರ್ವ ಸೇವೆಗಳು. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಮಹೇಶ್ ಸರಿಗೆ ಅವರು ಮಾಡುವಂತಹ ಎಲ್ಲ ಕೆಲಸಗಳು ಒಂದಷ್ಟು ಯಶಸ್ಸಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ದೇವರಲ್ಲಿ ಸಲ್ಲಿಸಿಕೊಳ್ತವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿಕೊಳ್ತಿದ್ದೇವೆ. ವೀಕ್ಷಕ ಬಂಧುಗಳೇ, ಈ ಕಾರ್ಯಕ್ರಮ ರಿಯಲ್ ಹೀರೋ. ಒಂದಷ್ಟು ಕಾರ್ಯಕ್ರಮಗಳಿಗೆ ಸಂಪರ್ಕ್ ಟಿವಿಗೆ ವೀಕ್ಷಿಸ್ತೀರಿ. ವಂದನೆಗಳು. ನಮಸ್ತೆ.